ಮೊಹಮ್ಮದ್ ಅನ್ನವ ಏನ್ ಯಾರ ಯೂಟ್ಯೂಬರ್ ಅಂತ ಏನ್ ಕೇಳ್ಯಾನಂತ ಹೇಳಿದ ಮ್ಯಾಗ ಅವ್ರಗ ಗೆಟ್ ಔಟ್ ಅನ್ನೋದು ಎಷ್ಟು ಸರಿಯಾದ. ಯಾರೇ ಸಾರ್ವಜನಿಕ ಒಂದ್ MLA ಆದ್ಮ್ಯಾಗ ಎಲ್ಲಾರು ಹೋಗ್ತಾರ, ಏನಾರೇ ಕೇಳ್ತಾರ. ಒಂದು ಬಿಜಾಪುರ್ ಸಿಟಿ MLA ಅಂದ್ರ ಎಲ್ಲಾ ಕಾಸ್ಟ್ ಎಲ್ಲಾರು ಕೂಡ ಮಾತಾಡೋದು ಇರೋದಿರ್ತೈತಿ. ನಾ ಮೊಹಮ್ಮದ್ ರಾಂಬಲ್ಲಿ ಏನ್ ಕೆಲ್ಸ ಅದ, ಮತ್ತ ಅಷ್ಟ ರಾಂಬಲ್ಲಿ ಕೆಲ್ಸ ಇರ್ಲಿಕ್ಕಂದ್ರ ಒಂದು ಬುರ್ಕಾದವ್ರಗ ಒಂದ್ ಗಡ್ಡದವ್ರಗ ಗಾಡ್ಯಾಗ ಕುಡ್ಸ್ಕೊಂಡ್ ಹೋಗಿ ಕಾರ್ಪೊರೇಷನ್ಕ ಹೋಟ್ ಹಾಕಸ್ಲಾಕೇನ ಬುದ್ಧಿ ಬಂದಿದ್ದಿಲ್ಲ. ಅಷ್ಟ ನಿಮ್ಗ ಜಾತಿ ಮಾಡುದೇ ಇದ್ರ ಅವ್ರಿಗೆ ಯಾಕೆ ಬುರ್ಗ ತಗೊಂಡ್ ಹೋಗಿ ಹೋಟ್ ಹಾಕ್ಸ್ಕೊಂಡ್ರಿ? ಮುಂದಿನ ಸರ್ತಿ 28ಕ್ಕೆ ನಮ್ ಸರ್ಕಾರ ಬರ್ತೈತಿ, ನಾ ಎಲ್ಲಾರ್ಗ ಒಳಗ್ ಹಾಕ್ತೀನಿ. ಈಗ ಯಾವ ಸರ್ಕಾರದೊಳಗ ಅದಾರ ಅವ್ರು? ಮುಂದಿನ ಸರ್ತಿ ಏನ ಹುಚ್ಚ ಗೀಚ್ ಆಗ್ಯಾನ? ಏನ್ MLA ಏನ ಮಾನಸಿಕ ಕಳ್ಕೊಂಡಾನ? 1000 JCB ತರ್ತೀನಿ, ಎಲ್ಲಾ ತಾಲೂಕ್ ಒಂದೊಂದ್ ಹಿಟ್ಟ ನಾ ಬೆಳೆಸ್ತೀನಿ. ಏನ CM ಆಗೇ ಬಿಟ್ಟಾರ, ಪಾರ್ಟಿಲಿಂದ ಹೊರಗ್ ಓಡ್ಸ್ಯಾರ. ಹೊರಗ್ ಓಡಿಸಿದ ಮ್ಯಾಗನು ನಾ BJPಲಿಂದ CM ಆಗ್ತೀನಿ, 1000 JCB ತರ್ತೀನಿ, ಪ್ಲಾಸ್ಟಿಕ್ JCB ಒಂದ್ ತಂದು 1000 ನಾವು ಅವ್ರ ಮನಿಗ್ ಕಳಿಸ್ತೀವಿ. JCB ಪ್ಲಾಸ್ಟಿಕ್ದು ಈಗ ಸಣ್ಣ ಹುಡುಗರು ಆಡೋದು ಅವ್ರ ಮನಿಗ್ ಕಳಿಸ್ತೀವಿ. ಪ್ಲಾಸ್ಟಿಕ್ JCBಲಿಂದ ಎಲ್ಲಾ ತಾಲೂಕ್ ಒಂದೊಂದು ಕಳಿಸಿ ಬೆಳೆಸಲಿ. ಏನ್ ಪಾರ್ಟಿಲಿಂದ ಹೊರಗೆ ಹಾಕಿದ್ನು ಅಷ್ಟು ಖದರಿಲ್ಲ. ನಾ CM ಆಗ್ತೀನಿ, ಮುಂದಿನ ಸರ್ತಿ ನಮ್ ಸರ್ಕಾರ ಬರ್ತೈತಿ, ಎಲ್ಲಾರು ನಾವ್ ನೋಡ್ತೀನಿ, ಒಳಗ್ ಹಾಕ್ತೀನಿ. ನೀ ಏನ್ ನೋಡ್ತೀವೋ? ನೀ ಏನ್ ಒಳಗ್ ಹಾಕ್ತಿ? ಮೈನಾರಿಟಿ ಹುಡುಗ್ಯಾರ್ಗ 5 ಲಕ್ಷ ರೂಪಾಯಿ ಕೊಡ್ತೀನಂತಿಪ್ಪ. 5 ಲಕ್ಷ ಎಷ್ಟು ಮಂದಿಗೆ ಕೊಟ್ಟಿ? 200 ಮಂದಿ ಲಿಸ್ಟ್ ಅದ. ಯಾವಾಗ ಕಳಿಸ್ಲಿ, ಯಾವಾಗ ಕೊಡ್ತಿ? ಎಲ್ಲಿ ಸಿದ್ದೇಶ್ವರ ಗುಡಿ ಮುಂದ ಕುಂದರ್ಸ್ಲಿ, ಎಲ್ಲಾರು ಕರ್ಕೊಂಡು ಒಯ್ದು ಏನ್ ಮನಿ ಮುಂದ್ ಕುಂದರ್ಸ್ಲಿ? ಇಲ್ಲಿಕಂದ್ರ ನಮ್ದು ನಿಮ್ದು ಎದ್ರ ಬದ್ರ ನಾ ಕರ್ಕೊಂಡ್ ಬರ್ತೀನಿ, ನಮ್ ಮುಂದ್ ಕೊಡ್ತೀರಿ. ಮೊನ್ನೆನೆ ಹೇಳಿದ್ದೆ, ನಿಮ್ಮ ಅಪ್ಪಗ್ ಹುಟ್ಟಿದ್ರ ಕೊಡ್ರಂತ. ಕೊಟ್ಟಿಲ್ಲ. ನಮ್ಮ ಅಪ್ಪಗ್ ನಾವು ಹುಟ್ಟಿವಿ. ನಮ್ ಸಮಾಜಲಿಂದ ಖಾದ್ರಿ ವಕೀಲ್ 1 ಕೋಟಿ ರೂಪಾಯಿ ಕೊಡ್ತೀನಿ ನಾನು. 1 ಕೋಟಿ 11 ಲಕ್ಷ ರೂಪಾಯಿ ನಾವು ಸಮಾಜಲಿಂದ ರೊಕ್ಕ ಎಬ್ಬಸ್ ಕೊಡ್ತೀರ ಅವ್ರ. ನಾವು ಬ್ಯಾರೆ ಜಾತಿಯವ್ರಗ ಬ್ಯಾರೆ ಮಂದಿಗೆ ಯಾರಿಗೂ ಏನ್ ಅನ್ನಂಗಿಲ್ಲ. ಬರೇ ಬಸನಗೌಡ್ರಿಗೆ ಒಮ್ಮೆ ಅಲ್ಲಿ ಕತ್ತೀವಿ. ಅವ್ರ ಮನೆಯದೇ ಯಾವ್ದಾರೆ ಒಂದ್ ಹೆಣ್ಮಕ್ಳಿಗೆ ಒಂದ್ ಮೈನಾರಿಟಿ ಅವ್ರಿಗೆ ಮಾಡ್ಕೊಡ್ಲಿ, 1 ಕೋಟಿ 11 ಲಕ್ಷ ರೂಪಾಯಿ ನಾವು ಕೊಡ್ತೀವಿ. ಎಲ್ಲಾ ಮನಿ ತಿರ್ಗಾಡಿ ನಾವು ಚಂದ ಎತ್ತಿ ಕೊಡ್ತೀವಿ ಅವ್ರ. ಏನ್ ನಮ್ಮ ಹೆಣ್ಮಕ್ಳು ಫಿರಿ ಬಿದ್ದಾವ? ಏನ್ ಮುಸುಲ್ರು ಫಿರಿ ಬಿದ್ದಾರ? ನಾ ಇಲೆಕ್ಷನ್ ನಿಂತೀನಿ, ನನ್ಗೆ ಮಾತಾಡ್ರಿ. ನಮ್ಮ ಕಮ್ಯುನಿಟಿ ಅವ್ರಿಗೆ ಮಾತಾಡೋದು ಏನ್ ನಿಮ್ಮ ಅಪ್ಪಂದ ತಿಂದೀವಿ? ಬದಮಾಸ್ MLA ನೀ ಎಲ್ಲಾರ ತಿಳಿದಿರ್ಬೇಕು. ನಿನ್ನ ಬಾಯಿ ಒಂದೇ ಅದ, ನಿನ್ನ ಅಪ್ಪ ಬೈತೀವಿ. ನೀ ಎಲ್ಲಾರ ತಿಳಿದು ಅವ್ರು ಸುಮ್ ಕುಂದರ್ಲಾಕತ್ತಾರ. ನೀವ್ 1 ಬೈದ್ರ 10 ಬೈತೀವಿ ನಾವು. ನಿನಗೆ ಬೈತೀವಿ, ನಮ್ ಸಮಾಜಕ್ಕೆ ನೀ ಬೈಯೋದ್ ಹಾಕಿಲ್ಲ. ನನ್ಗ ಬೈ, ನಾನ್ ನಿನ್ಗ ಬೈತೀನಿ. ನಮ್ಮ ಸಮಾಜವ್ರು ಏನ್ ಮಾಡ್ಯಾರ? ನಿಮ್ ಮನಿ ಬೆಳೆಸ್ತೀವಿ, ಪಾಕಿಸ್ತಾನ ಕಳಿಸ್ತೀವಿ. ನಿಮ್ಮ ಅಪ್ಪನ ಪಾಕಿಸ್ತಾನ? ನಿಮ್ಮ ಅವನ ಪಾಕಿಸ್ತಾನ? ಹಗಲ ಮೊದ್ಲ ಪಾಕಿಸ್ತಾನ ಹೆಸರು ಹೇಳ್ತಾನ. ಅದರ ಸಲುವಾಗಿ ರಾಜಕೀಯ ಮಾಡಿ ಚಂಡ ಏರ್ಸ್ತ. ಆ ಮಾಯಕ್ ಹುಡುಗರು ಜೈಲಿಗೆ ಹೋದ್ರು. ಸಿಂದಗಿ, ಬಿಜಾಪುರ ಎಲ್ಲ ಟ್ರೇನ್ ಸುಟ್ಟ ರಾಜಕೀಯ ಸಲುವಾಗಿ. ಅವರು ಉರುಳು ಹಾಕೊಂಡು ಸತ್ರು. ಇದು ಸುಳ್ಳಿದ್ರ ಸಿಬೆ ಕೊಡಂತ ಹೇಳ್ರಿ. ಯಾರ್ಗಾರೆ ಏನಾರೇ ಯಾರೇ ಹೆಣ್ಮಕ್ಳು ಅವ್ರ ಮನೆಯವರು ಹೆಣ್ಮಕ್ಳು, ಅವ್ರ ತಾಯಿ ನಮ್ ತಾಯಿ ಇದ್ದಂಗೆ. ಅವ್ರ ಮನೆ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು, ಎಲ್ಲಾ ಹೆಣ್ಮಕ್ಳು ಅಕ್ಕಂಗ್ಯಾರು ಎಲ್ಲಾ ನಮ್ ಸಹೋದರ ಅಂತ ಮಾಡ್ಬೇಕು. ನೀವು ಮುಸಲ್ರು ಹೆಣ್ಮಕ್ಳು ಒಯ್ರಿ, ಇದು ಜಾತಿ ಯಾಕೆ ಹುಟ್ಟಿಸ್ಲಿಕ್ಕತ್ತೀರಿ? ಇನ್ನ ಎಲೆಕ್ಷನ್ 2.5 ವರ್ಷ ಅದ.
ಇಲೆಕ್ಷನ್ ಏನು ಇಲ್ಲ, ಬರೇ ನೀವು ಜಾತಿ ನೀವು ಮೊಹಮ್ಮದ್ ಯಾಕ ಅಷ್ಟ ನಿಂಬಲ್ಲಿ ಇದ್ರ ಯಾಕೆ ಮುಸುಳು ತಗೊಂಡ್ ನಿಮ್ ಗಾಡ್ಯಾಗ ನೀವು ತಗೊಂಡ್ ಹೋಗಿಲ್ಲ? ನಿಮ್ಮ ಅಪ್ಪ ಹುಟ್ಟಿಲ್ಲ, ಮುಸುಳ್ರು ಯಾಕೆ ಬೇಕು? ಅವಾಗ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರ ಅವ್ರಿಗೆ ಒಯ್ಬಾರ್ದಿತ್ತು. ನಿಮ್ ಮಂದಿಗೆ ಒಯ್ದು ನೀವು ಓಟ್ ಹಾಕ್ಬೇಕು. ನಾವು ಬ್ಯಾಡ ಅಂತಿದ್ದಿಲ್ಲ. ಬರೇ ಅವರು 5 ಲಕ್ಷ ಕೊಡ್ತೀನಿ ಅಂದಾರಿ ಖಾದ್ರಿ ವಕೀಲ್. 1 ಕೋಟಿ ಕೊಡ್ತೀನಿ ಅಂದಾನ. ನಾವು 1 ಕೋಟಿ 11 ಲಕ್ಷ ರೂಪಾಯಿ ಕೊಡ್ತೀನಿ. ಎಲ್ಲಾ ಮನಿ ಹೋಗಿ ನಮ್ಮ ಸಮಾಜವ್ರ ಬಳಿ ಚಂದ ಐತಿ. ಅವ್ರ ಮನಿದೆ ಅವನ್ ಮನಿದೆ ಹೇಳಿಕತ್ತೀನಿ, ಬ್ಯಾರೆ ಮನೆ ಅವ್ರಿಗೆ ಯಾರಿಲ್ಲ. ಅವ್ರ ಮನಿದೆ ಹೆಣ್ಮಗಳು ನಮ್ ಯಾವ್ದಾರ ಅವನು ಗಂಡ್ಮಕ್ಳಿಗೆ ಕೊಡ್ಲಿ, ಎಲ್ಲಾ ಕಾಸ್ಟ್ ಗಂಡ್ಮಕ್ಳೊಳಗ್ ಕೊಡ್ಲಿ. ಹೇಳ್ರಿ ಮತ್ತೇನ್ ಕೇಳ್ತಿದ್ರ? ಎಂ ಬಿ ಪಾಟೀಲ್ ಸಾಹೇಬ್ರ ಹೆಸರು ತಗೋತಾರ, ಅವ್ರ ಎಂ ಪಿ ಮಾಡದು ಧೂಳ್ ಆಗಂಗಿಲ್ಲ. ಇಷ್ಟ ನೀರ್ ಬಂದೈತಿ, ಎಲ್ಲಾ ಬಂದೈತಿ, ಓಣಿಗ್ ಹೋಗೋದ್ ಬಿಟ್ಟು ಎಲ್ಲಾ ಬಿಜಾಪುರ ಮಂದಿನು ಅಂತ MLA ಓಟ್ ಹಾಕ್ತಾರ. ಹೋಗಿ ನೀರ ಬಂದೈತಿ, ಎಲ್ಲಿ ಒಂದೇ ಕಡೆ ಬಂದೈತಿ ಅಂತ ಶಿಕಾರ್ಖಾನೆ ಬಂದೈತಿ, ಗಚ್ಚಿನ ಕಟ್ಟೆ ಕಾಲನಿ ಬಂದೈತಿ, ಸಾಯಿ ಪಾರ್ಕ್ ಬಂದೈತಿ, ಬಸರಿ ಬಾವಿ ಬಂದೈತಿ, ಗಣೇಶ್ ನಗರದೊಳಗ್ ಬಂದೈತಿ, ರಾಮನಗರದೊಳಗ್ ಬಂದೈತಿ, ಕನಾನ್ ನಗರದೊಳಗ್ ಬಂದೈತಿ, ಮೀನಾಕ್ಷಿ ಚೌಕದೊಳಗ್ ಬಂದೈತಿ. ನೋಡಿದ್ರ ಗೊತ್ತಾಗ್ಬೇಕು. ಒಬ್ಬ ಹೇಳ್ಯಾನ, ಅದು ಅವನ ಬಗ್ಗೆ ಏನ್ ಕೇಳ್ತೀರಂತ ಮನುಷ್ಯ ಇಲ್ಲ, ಮನುಷ್ಯನೇ ಹೇಳೋಲ್ಲ. बार बार एक ही कास्ट को और एक ही कम्युनिटी को टारगेट कर रहे हैं मुसलमान पार्टी। एज अ पॉलिटिशियन, आखिर आप एक पॉलिटिशियन है, आखिर उनका मंशा क्या है? हमारे MB पाटिल साहब हर एक जात को लेकर जा रहे हैं। उसके पांव का उन्हें धूल भी नहीं होता है। उन्हें बोलता है 2000, उन्हें पार्टी में है कौन से? आप 2028 को उसकी पार्टी आती कहते हैं। अब पार्टी से लात मार को बाहर में लात मारे हैं, पार्टी से लात मार को बाहर माए उसे। ಅಂತ MLA ಒತ್ತು ಹೊರಗೆ ಹಾಕ್ಯಾರ. ಇನ್ನ ಬಿಜೆಪಿದೊಳಗೆ ಅದಿನ ಅಂತ ಹೇಳ್ತಾರ, ಒತ್ತು ಹೊರಗೆ ಹಾಕಿದ್ದು. ಎಲ್ಲ ಮತಮಿತ್ರರಿಗೆ ನಮಸ್ಕಾರ. ತಾವು ಈಗಾಗಲೇ ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ತಮ್ಮೆಲ್ಲ ಗೊತ್ತಿದೆ. ಪದೇ ಪದೇ MLA ಮಾಡ್ತಿರೋ ಕೆಲಸಕ್ಕೆ ನಾವು ಪತ್ರಿಕಾ ಮಾಡಬೇಕಾಗಿದೆ. ಯಾಕಂದ್ರೆ ಯಾವಾಗಲೂ ಯಾವ ಸಂದರ್ಭದಾಗೂ ಯಾವ ಗುಡಿ ಜಾತ್ರೆ ಇದ್ರು ಕೂಡ ಒಂದು ಮುಸಲ್ಮಾನರು ಬೈದರೆ ಅವ್ರಿಗೆ ಸಮಾನ. ಯಾಕಂದ್ರ ಯಾವ ಸಂಗಮ ಯಾವ ನಾವು ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಆ ಕಾರ್ಯಕ್ರಮಕ್ಕೆ ಇದಕ್ಕ ಏನು ಸಂಬಂಧ ಇರುವುದು. ಆ ಕಾರ್ಯಕ್ರಮನಾಗೂ ಹೋಗಿ ಒಂದು ಉದ್ಘಾಟನೆಗೆ ಹೋದಾಗೂ ಕೂಡ ಮುಸಲ್ಮಾನ್ಗೆ ಬೈಯುದು, ಮತ್ತು ಮುಸಲ್ಮಾನ್ ಫಂಡ್ ತರುವುದು, ಮತ್ತು ಮುಸಲ್ಮಾನ್ ಅವ್ರನ್ನಾಗ ಕೆಲಸ ಮಾಡೋದಿಲ್ಲ, ಮತ್ತು ಮುಸಲ್ಮಾನ್ ಹೆಸರಲ್ಲಿ ತಂದು ಕಿಸಿ ಬೇರೆ ವಾರ್ಡ್ನಾಗ ಕೆಲಸ ಮಾಡೋದು, ಇದು ಅವ್ರ ಕೆಲಸ ಆಗಿದೆ. ನಾವು ಈ ಮಾಧ್ಯಮದಲ್ಲಿ ತಮ್ಮ ಮುಖಾಂತರ ಹೇಳಿ ಬಯಸ್ಲಿಕ್ಕೆ ಏನ್ ಮಾಡ್ತೀವಿ ಅಂದ್ರ, ಅವ್ರು ಪದೇ ಪದೇ ಬೈಯುವುದು, ಪದೇ ಪದೇ ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡೋದು ಮಾಡಿದ್ರೆ, ಇನ್ನು ಮೇಲೆ ನೀವು ಒಂದು ಬೈದ್ರೆ ನಾವು 100 ಬೈತೀವಿ. ಇನ್ನು ಯಾವುದು ಕೋರ್ಟ್ ಕಚೇರಿ ಕಂಪ್ಲೇಂಟ್ ಏನು ಮಾಡ್ಕೊತ ನಾವು ಕೊಡೋರಲ್ಲ. ಯಾಕಂದ್ರೆ ನಿನ್ನ ಶೈಲಿಗೆ ನೀ ಮಾತಾಡಿದಾಗ ನೀ ತಿಳಿತಿ ಅಂದ್ರ ನಿನ್ನ ಪ್ರಕಾರ ನಾವು ಹೇಳ್ಬೇಕಾಗ. ಯಾಕಂದ್ರೆ ನಾವು ಪದೇ ಪದೇ ನಿಮ್ಗೆ ಹೇಳಾಕತ್ತೀವಿ, ಪದೇ ಪದೇ ನಿಮ್ಗೆ ತಿಳಿಸಾಕತ್ತೀವಿ, ಇದು ಎಲ್ಲ ಸರಿಯಲ್ಲ, ನೀವು ಡೆವಲಪ್ಮೆಂಟ್ ವಿಷಯಕ್ಕೆ ಮಾತಾಡ್ರಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ, ಊರಾಗ ನೀರ್ ಬಂದದೆ, ಕಾರ್ಪೊರೇಷನ್ ಆಗಿ ಎಲೆಕ್ಷನ್ ಆಯ್ತು ಮೊನ್ನೆ ತಾನೇ, ತಾವು ಹೇಳಿದ್ರಿ, ತಾವು ಮೊನ್ನೆ ಹೇಳಿರಿ, ಎಲ್ಲಾ ಖುಷಿ 8-10 ದಿವಸನೂ ಆಗಿಲ್ಲ. ಈ ಭಾರಿ ಮಳಿ ಬರೋದ್ರಿಂದ ತಾವು ಎಲ್ಲರೂ ಒಂದು ವೀಕ್ಷಣೆ ಮಾಡಿದ್ರಿ, ತಮ್ಮ ಮೇಯರ್ ಕೂರಿಸಿರಿ, ತಮ್ಮ ಮೇಯರ್ ಏನಾದ್ರು ಮೊನ್ನೆ ಮೀಟಿಂಗ್ ಮೊನ್ನೆ ಕಾರ್ಪೊರೇಷನ್ ಆಗಿ ಹೇಳಿದ್ರಿ, ನಾವು ಈ ಸಲ ಹಂಗ ಮಾಡ್ತೀವಿ, ನಾವು ಹಿಂಗ ಮಾಡ್ತೀವಿ, ನೀವು ಹಿಂಗ್ ಮಾಡ್ತೀರಿ, ಮತ್ ಮಾಡ್ಬೇಕಾಗಿತ್ತಲ್ಲ, ನಮ್ದೇ ಮೇಯರ್ ಅದಲ್ಲ. ನಾ ಕೋರ್ಟ್ಲಿ ಮುಖಾಂತರ ಗೆದ್ದೀನಿ, ನಾ ಇದರಲ್ಲಿ ಮುಖಾಂತರ ಗೆದ್ದೀನಿ, ನೀವು ಏನ್ ಮಾಡಿರಿ? ಮತ್ತೆ ಎಲ್ಲಾ ಕಾರ್ಪೊರೇಷನ್ ನಾಗ ಎಲ್ಲಾ 35 ಜನ ಕೇಳ್ರಿ,
ಹ್ಯಾಂಗ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡು ಅಷ್ಟೇ ನಿಮ್ ದಮ್ ಇತ್ತಂದ್ರೆ ಹೇಳ್ರಿ ನೋಡೋಣ. ಒಂದು 35 ಮೆಂಬರ್ ಒಳಗ ಯಾರು ಹೇಳಿ ಯಾವ ರೀತಿ ನಾವು ಇಲೆಕ್ಷನ್ ಆಗೈತಿ, ಯಾವ ಪಾರದರ್ಶಕವಾಗಿ ಆಗೈತಿ ಅನ್ನೋದು. ಸುಮ್ಕೆ ಹವಾ ಕೇಳಿಸ್ಕಿಸಿ ಏನಾರ ಮಾಡ್ಕಿಸಿ ಬರೀ ಮಂದಿಗೆ ಬೈಯುವುದು ಅದು ಕೆಲಸ ಅಲ್ಲ. ಇನ್ನು ಮೇಲೆ ನಮ್ಮ ಸಮಾಜದಿಂದ ನಾವು ನಿಮ್ಗೆ ಒಂದು ಟಾರ್ಗೆಟ್ ಕೊಟ್ಟು ನಿಮ್ಗೆ ಒಂದು ಚಾಲೆಂಜ್ ಕೊಟ್ಟು ನೀವ್ ಎಲ್ಲಿ ಆದ್ರೂ ಬೈದ್ರ ಅಂದ್ರ ಈಗ ನಾವು ಬೈಯುವುದು ಅರ್ಧೇ ಅಲ್ಲ, ಏನ್ ಮಾಡ್ಬೇಕಾಗಿತ್ತು ಅದು ಎಲ್ಲಾನು ಮಾಡ್ತೀವಿ. ನಿಮ್ ಸುಮ್ನೆ ಕಂಪ್ಲೇಂಟ್ ಕೊಡ್ರಿ, ಕೋರ್ಟ್ ಹೋಗ್ರಿ, ಅದು ಹೋಗ್ರಿ, ಇದರಿಂದ ಏನು ಆಗುದಿಲ್ಲ, ಇದರಿಂದ ಏನು ಮಾಡಕ್ ಆಗುದಿಲ್ಲ. ಆದ್ರಿಂದ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ, ತಾವು ಸರಿಯಾಗಿ ತಮ್ಮ ಕೆಲಸವನ್ನು ಮಾಡಿ ಎಲ್ಲಾ ಸಮಾಜಕ್ಕೆ ತಗೊಂಡು ಹೋದ್ರೆ ಒಳ್ಳೇದು. ಒಂದು ಸಮಾಜಕ್ಕೆ, ವಿಶೇಷ ಸಮಾಜಕ್ಕೆ ನೀವು ಬೈಕೋತ ಕೂತಂದ್ರೆ ನಾವು ಸಹಿಸ್ಕೊಳಕ್ ಆಗುವುದಿಲ್ಲ. ಇನ್ ಮೇಲೆ ನೀವು ಒಂದು ಬೈದ್ರೆ ನಾವು 100 ಬೈದು ಚಾಲು ಮಾಡ್ತು. ಬೀದಿಯಲ್ಲಿ ಎಲ್ಲಾ ಮಂದಿಗೂ ಹೇಳ್ತು. ನಾವು ಅಷ್ಟೇ ಅಲ್ಲ ಇನ್ನು ಬೈದು ಎಲ್ಲಾ ಸಮಾಜಕ್ಕೆ ನಾವು ಇಟ್ಕೊಂಡು ಅವ್ರಿಗೆ ನಿಂದರ್ಸಿ ನಮ್ಗೆ ಭಾಳ ನಾವು ನೋವಾಗೈತಿ. ಎಲ್ಲಾ ಸಮಾಜ ಯುವಕರಿಗೆ ನಾವು ಹೇಳ್ತಾ ಇದ್ವು, ಇಲ್ಲ ಈ ತರ ಮಾಡಬಾರ್ದು, ಸರಿ ಇಲ್ಲ, ಈ ತರ ಮಾಡಬಾರ್ದು, ಅವ್ರು ಯಾವ ಹುಚ್ಚದನ ಬಿಡಿ ಹೋಗ್ಲಿ ಅಂತ. ಅವ್ರು ಹೇಳ್ತಾರೆ ನೀವು ಏನ್ ಮಾಡ್ತೀರಿ, ಇಲ್ಕ ನೀವು ಸರಿ ನಾವು ಏನ್ ನೋಡ್ತೀವಿ ಅಂತ. ಅವಾಗ ಏನಾರ ಅನಾಹುತ ಆದಾಗ ಅದಕ್ಕೆ ಜವಾಬ್ದಾರಿ ಯಾರು? ಜಿಲ್ಲಾಡಳಿತ ಎಚ್ಚರಿಕೊಂಡ ಅದರ ಬಗ್ಗೆ ಒಂದ್ ಏನಾದ್ರು ಮಾಡಿದ್ರೆ ಚಲೋ ಆಗಿತ್ತು. ಅವರು ಕೂಡ ಮಾಡ್ತಾ ಇಲ್ಲ, ಯಾಕಂದ್ರೆ ಅವರು ಕೈ ಕಟ್ಕೊಂಡಿದ್ದಾರೆ. ಅದರಿಂದ ಏನೂ ಆಗ್ತಾ ಇಲ್ಲ. ಇನ್ನ ಮೇಲೆ ಏನಾರ ಅನಾಹುತ ಆದಾಗ ಜಿಲ್ಲಾಡಳಿತ ಕಾರಣ. ಯಾಕಂದ್ರೆ ಇವ ಮಾತಾಡೋದು ಬಂದ್ ಆಗ್ಲಿಲ್ಲ ಅಂತಂದ್ರ ನಮ್ಮ ಸಮಾಜದವರು ಏನಾದ್ರು ಮಾಡಿದ್ರೆ ಅವನೇ ಜವಾಬ್ದಾರಿ. ನಾವು ಎಲ್ಲರೂ ತಮ್ಮ ಮುಖಾಂತರ ಹೇಳಿಕ್ ಬಯಸ್ತೀನಿ, ನೀನು ಕೆಲಸ ಮಾಡ, ನಮ್ ಬಿಜೆಪಿ ಅಪೋಸ್ ಮಾಡ, ಕಾಂಗ್ರೆಸ್ ಅಪೋಸ್ ಮಾಡ, ಯಾರಿಗ್ ಮಾಡ್ತಿ ಮಾಡ, ನೀನ್ ಅಪೋಸ್ ಮಾಡಕ್ ಕರುದಿಲ್ಲ. ಆದ್ರೆ ಒಂದು ಸಮಾಜಕ್ಕೆ ಹೋಗಿದ್ವಿ ಅಂದ್ರ ನಾವು ಸುಮ್ ಕೊಡಕ್ ಆಗೋದಿಲ್ಲ. ಆಮೇಲೆ ನೀ 28ರಾಗ 29ನಾಗ CM ಹಾಕಿ, CM ಆಗ PM ಆಗ, ನೀ ಸುಡ್ಗಾರ ಆಗ, ನಮ್ಗೇನ್ ಮಾಡುದದ? ನೀ ಯಾವ ಪಾರ್ಟಿಲಿ ಹಾಕಿ ಅದು ಪಾರ್ಟಿಯಲ್ಲಿ ಡಿಕ್ಲೇರ್ ಮಾಡ ಮೊದಲ. ಇನ್ನ ಲಗ್ನಾನೇ ಮಾಡ್ಕೊಂಡಿಲ್ಲ, ಮಕ್ಕಳ ಹೆಸರು ಹೇಳ್ಕೊತ ಹೇಳಾಗತ್ತಿ. ಮೊದಲ ಲಗ್ನ ಮಾಡ, ಮೊದಲ್ ತಲಾಕ್ ಆಗಿತ್ತಿಂದ ಪಾರ್ಟಿಲಿಂದ ಕಿತ್ಬೇಕಾಟ. ಯಾವ ಪಾರ್ಟಿಗೆ ಹೋಗ್ಬೇಕತ್ತಿ, ಯಾವ ಪಾರ್ಟಿಲಿ ನಿಂದಿರ್ಬೇಕತ್ತಿ, ಯಾವ ಪಾರ್ಟಿಯಿಂದ ಇಲೆಕ್ಷನ್ ಮಾಡ್ಬೇಕತ್ತಿ, ಯಾವ ಪಾರ್ಟಿಯಿಂದ CM ಆಗ್ಬೇಕತ್ತಿ, ಅದು ನಿರ್ಣಯ ಮಾಡಿ ಮೊದಲ. ಸುಮ್ಮನೆ ಯಾವ್ದಾರ ಗುಂಡು ಹೊರತಿಸಿ ತಿರ್ಗಾಡ್ಕೋತ ಉಪಯೋಗ ಇಲ್ಲ. ಈ ಸಲ ನಾವು ಸುಮ್ ಕೂಡವ್ರಲ್ಲ. ನಿಮ್ ಕೆಲ್ಸದ ಬಗ್ಗೆ ಯಾವ ಅಡ್ಡು ಬಾಳೋದಿಲ್ಲ. ನೀ ಅಭಿವೃದ್ಧಿ ಮಾಡ್ತಿ ಮಾಡಿ, ಎಲ್ಲೆಲ್ಲೇ ಮಾಡ್ತಿ ಮಾಡಿ, ಏನ್ ಬೇಕಾದ್ರೆ ಮಾಡ್ತಿ ಮಾಡಿ. ಆದ್ರೆ ಒಂದು ಸಮಾಜಕ್ಕೆ ಬೈದಾಯ್ತಂದ್ರ ಇಡೀ ಸಮಾಜ ಹೇಳ್ಬೇಕಾಗ್ತಿ. ಈ ಸಮಾಜ ಎತ್ತಂದ್ರ ಮಕ್ಕೊಂಡವ್ರಿಗೆ ಎಪ್ಸಿದಂದ್ರ ಅದು ಸುಮ್ಮನೆ ಆಗುವುದಿಲ್ಲ. ಆದ್ರಿಂದ ಹಿಂದೆ ಎಚ್ಚರಿಕೊಂಡ ನಿನ್ ಬಾಯಿ ಬಂದ್ ಮಾಡ್ಕೊಂಡು ಏನ್ ಕೆಲಸ ಮಾಡ್ತಿ ಮಾಡ, ನಿನ್ ಸಾಥ್ ನಾವು ಕೊಡ್ತೀವಿ. ಇಲ್ಲವಾದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ಅದಕ್ಕೆ ನೀನೇ ಜವಾಬ್ದಾರಿ ಹಾಕಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ. ತಾವು ಒಂದು ಯಾವುದೇ ಹೆಣ್ಣು ಮಕ್ಕಳ ಸಲುವಾಗಿ ಇಟ್ಟು ಕೀಳು ಮಟ್ಟಕ್ಕೆ ಮಾತಾಡಿ ನೀ 5 ಲಕ್ಷ ರೂಪಾಯಿ ಕೊಡ್ತೀನಿ ಕಿಶಿ ಯಾರೋ ಯುವಕರು ಏನಾರೇ ಅಪ್ಪಿ ಕೆಲಸ ಆಯ್ತಂದ್ರ ಅವ್ರ ತಂದೆ ತಾಯಿಗೆ ಏನ್ ಕಷ್ಟ ಆಗ್ತೈತಿ, ಆ ಸಮಾಜನಾಗ ಏನ್ ಅವ್ರಿಗೆ ಇದು ಆಗ್ತೈತಿ, ಅಲ್ಲಿ ಅವ್ರು ಏನಾರ ಇವ್ನ ಮಾತು ಕೇಳ್ಕಿಸಿದ್ದು ಆಯ್ತಂದ್ರ ಅವ್ರಿಗೆ ಅಮಾಯಕ ಹಿಂದೂಗಳಿಗೆ, ಅಮಾಯಕ SC/ST ಮಂದಿಗೆ ಅವ್ರಿಗೆ ಏನ್ ತೊಂದರೆ ಆಗ್ತೈತಿ ಅನ್ನೋದು ತಾವು ವಿಚಾರ ಮಾಡ್ಬೇಕು. ಯಾಕೆ ಅವ್ರಿಗೆ ಬಲು ಖುಷಿ ಮಾಡೋಕ್ಕಿಂತ ನೀ ಹೆಣ್ಮಗಾಗಿ ಮಾಡ್ಕೋಬೇಕಾಗಿತ್ತಲ್ಲ. ಅವನ್ನು ಕೊಟ್ಟಾರಲ್ಲ, ನಿನ್ ಮಗಾಗಿ ನಾವೇ ಮಾಡ್ತೀವಿ, ಕರ್ಕೊಂಡ್ ಬಾಪ ಅಂತ ಹೇಳಿ. ಅಷ್ಟೇ ನೀನ್ ಪ್ರೀತಿ ಮುಸಲ್ಮಾನ್ರ ನೀ ಮುಸಲ್ಮಾನ್ ಕಬೂಲ್ ಆಗ್ಬಿಡು. ಇಸ್ಲಾಮ್ನಾಗ ಅಷ್ಟೇ ಪ್ರೇಮ ಇತ್ತಂದ್ರೆ ಬಾ, ಇಸ್ಲಾಮ್ನಾಗ ನಿಮ್ಗೆ ಒಳಗೆ ವೆಲ್ಕಮ್ ಮಾಡ್ತೀವಿ ನಾವು. ಮಾಟಿಗೊಮ್ಮೆ ಪಾಕಿಸ್ತಾನ್ ಮುಸಲ್ಮಾನ್ ಮುಂಜಾನೆ ಹತ್ತೀರಿ, ಆ ದೇವರ ಪೂಜೆ ಮಾಡೋದಿಲ್ಲ, ಬರೀ ಮುಸಲ್ಮಾನ್ ಪಾಕಿಸ್ತಾನ್ ಇದು ಬಿಟ್ಟು ಏನೂ ಇಲ್ಲ. ನೀ ಲಿಂಗಾಯತ್ ಅದಿ ಅನ್ನೋದೇ ನಮ್ಗೆ ಡೌಟ್ ಬರ್ಲಾಕತ್ತೈತಿ. ಯಾಕಂದ್ರ ಲಿಂಗಾಯತರು ಯಾವಾಗಲೂ ಈ ತರ ಮಾತಾಡುವುದಿಲ್ಲ. ಅವ್ರು ಈ ಬತ್ತಿ ಹಚ್ಕೋತಾರ, ಲಿಂಗ್ ಹಾಕೋತಾರ. ನೀ ಯಾವಾಗ ಈ ಬತ್ತಿ ಹಚ್ಕೊಂಡಿದಿ ಒಂದ್ಸಲ ಅದೇ ಯಾವಾಗ ಲಿಂಗ್ ಹಾಕೊಂಡಿದೀಪ? ಮತ್ ತಂತಾನೆ ಲಿಂಗಾಯತ ಅದಿ. ಏನ್ ಲಿಂಗಾಯತ ಅದಿ? ಲಿಂಗಾಯತ ಧರ್ಮ ಒಳಗ ಬಸವೇಶ್ವರ ಮಹಾರಾಜ್ ಯಾವ ರೀತಿ ಹೇಳ್ಯಾರ, ಎಲ್ಲಾ ಸಮಾಜಕ್ಕೆ ತಗೊಂಡು ಹೋಗ್ಯಾರ ಅವ್ರು. ಮತ್ ನೀ ಯಾವ ಸಮಾಜ ನಾವದೀಪ? ಸುಮ್ಕೆ ಈ ತರ ಒಂದ್ ಸಮಾಜಕ್ಕೆ ಟಾರ್ಗೆಟ್ ಮಾಡಿ ಒಂದ್ ಹೆಣ್ಣು ಮಕ್ಕಳ ಗೌರವ ಎಲ್ಲಾ ಸಮಾಜ ಒಳಗ್ ಕೊಡ್ತಾರ. ಇಡೀ ಇಸ್ಲಾಂನಾಗ ಅಷ್ಟೇ ಅಲ್ಲ, ಎಲ್ಲಾ ಸಮಾಜ ಒಳಗ ಒಂದ್ ಹೆಣ್ಣು ಮಕ್ಕಳ ಗೌರವ ಕೊಡ್ತಾರ. ನೀ ಯಾವ ಸಮಾಜ ನಾವದಿ ಅದು ಹೇಳ್ಬಿಡು. ನೀವ್ ಒಬ್ಬನೇ ಗೌರವ ಕೊಡ್ಲಿಲ್ಲ ಅಂದ್ರೆ ನೀ ಯಾವ ಸಮಾಜ ನಾವದಿ? ಆದ್ರಿಂದ ಇವತ್ತು ನಾವು
ನಿಮ್ಮ ಮುಖಾಂತರ ಅವ್ರಿಗೆ ಹೇಳಿಕ್ಕೆ ಬರ್ತೀನಿ, ನಿನ್ನ ಮೇಲೆ ನೀನು ನಿನ್ನ ಪಾಲಿಗಿದ್ದು ನಿನ್ ಕೆಲಸ ಮಾಡಿದ್ರು ಒಳ್ಳೇದು. ಇನ್ನ ಕಾರ್ಪೊರೇಷನ್ ಎಲೆಕ್ಷನ್ ಕಾರ್ಪೊರೇಷನ್ ಮಾಡಿದ್ದಿ, ಅದು ದೊಡ್ಡ ದೊಡ್ಡ ಬಿಂಬಸ್ಕಿಚ್ ಮಾತಾಡಿದಿ, ಏನಾದ್ರೂ ನೀನ್ ನಿಂತೈತಿ. ಎಲ್ಲಿ ಹೋಗಿದ್ಯಪ್ಪ ನೀನು? ಏನ್ ಮುಸಲ್ಮಾನರ ಓನ್ಯಾಗ ಹೋಗಿದಿ, ಏನ್ ಹಿಂದೂ ಓನ್ಯಾಗ ಹೋಗಿದಿ, ಏನ್ ಬೇರೆ ಬೇರೆ ಓನ್ಯಾಗ ಹೋಗಿದಿ, ಯಾವ ಸಮಾಜ ಬಲ್ಲಿ ಹೋಗಿದಿ? ತಾವೆಲ್ಲರೂ ಇದಕ್ ಸಾಕ್ಷಿ ಅದಿರಿ. ಇನ್ನಾದ್ರೂ ನೀರ್ ನಿಂತೈತಿ. ಏನ್ ಮಾಡಿದಾನೆ? ಒಂದು ಗೆರಸರಿ ಹಾಕ್ಸಿದಾನಲ್ಲಿ, ಒಂದು ಸಿಂಗಲ್ ಒಂದು ಟ್ರ್ಯಾಕ್ಟರ್ ಗೆರಸರಿ ಹಾಕ್ಸನ. ಏನ್ ಡೆವಲಪ್ಮೆಂಟ್ ಮಾಡ್ತಿ? ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಮನಸ್ಸು ಡೆವಲಪ್ ಇರ್ಬೇಕಲ್ಲ. ತಿಳ್ಕೊ, ಈ ತರ ಮಾಡೋದ್ರಿಂದ ಸರಿ ಇಲ್ಲ. ಇನ್ನು ಮೇಲೆ ನಾವು ಸುಮ್ನೆ ಕೊಡೋರಲ್ಲ. ನಮ್ಮ ಸಮಾಜ ಯುವಕರಿಗೆ ಸುಮಾರು ವರ್ಷದಿಂದ ನಾವು ಅವ್ರಿಗೆ ತಿಳಿ ಹೇಳ್ಕೋತ ಎಲ್ಲರಿಗೂ ನಾವು ಸಂಭಾಳಿಸ್ಕೊತ ಬಂದಿದ್ವಿ. ನಂಬಿ ಪಾಟೀಲ್ ಸಾಹೇಬ್ ಹೇಳ್ಕೊಳ್ಳೇನೆ ಪ್ರತಿ ಒಂದ್ಸಲ ಮೊಹಮ್ಮದ್ ಪೈಗಂಬರ್ ಹೇಳಿದಾಗೂ ಸುಮ್ ಕೂಡ್ಸಿದ್ವು, ಏನೇ ಬುರ್ಕಾ ಬಂದಾಗೂ ಸುಮ್ ಕೂಡ್ಸಿದ್ವು. ಬುರ್ಕಾ ಬೇಡ, ಗಡ್ಡ ಬೇಡ, ಇದು ಬೇಡ ಅತ್ತಿ ನಿನ್ಗೆ ನಾಚಿಕ್ ಬರುದಿಲ್ಲ. ಅವ್ರು ಇಲ್ಲ ನಿನ್ ಏನು ಮಾಡಕ್ಕೆ ಆಗುದಿಲ್ಲ. ಬುರ್ಕಾ ದಾಡಿ ಇದ್ರೆ ನೀ MLA ಆಗ್ತಿ, ಇಲ್ಕಂದ್ರೆ ಏನು ಆಗುದಿಲ್ಲ. ಮತ್ ಅವ್ರು ನಿನ್ನ ಕಾರ್ನಾಗ ಕುಡಿಸ್ಕೊಂಡು ಹೋಗ್ತೀನಿ, ನಾಚಿಕ್ ಬರ್ಬೇಕಲ್ಲ ನಿನ್ಗ. ಅವ್ರು ಇಲ್ಲಾದ್ರೆ ನಿನ್ ಕಾರ್ಪೊರೇಷನ್ ಆಗ ಏನಾರ ಮೇಯರ್ ಮಾಡ್ಲಿಕ್ಕೆ ತಾಕತ್ ಅದ ನಿಂಗ? ಇಲ್ಕಂದ್ರೆ ಆ ಮೆಂಬರ್ ಕೈಲಿ ಹೇಳಸ್ ನೀನೇ ಮಾಡ್ಸಿ ಅಂತ ಹೇಳಸ್ ನೋಡೋನು. ಇನ್ನಾದ್ರೂ ಕೋರ್ಟ್ನಾಗ ಕೇಸ್ ಐತಿ, ತೋರಿಸ್ಬೇಕಾಗ್ತೈತಿ ಅದಕ್ಕೆ. ಸುಮ್ನೆ ಎಲ್ಲಾ ಮೆಂಬರ್ಗಳು ಒಂದು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದು 35 ಜನ ಎಲ್ಲರೂ ಒಕ್ಕಟ್ಟಾಗಿ ನಂಬಿ ಪಾಟೀಲ್ ಸಾಹೇಬ್ ಬಲ್ಲಿ ಹೋಗಿ ಕೈಕಾಲು ಹಿಡದ್ ಕಿಸಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕಿಸಿ ಮುಂದುವರ್ಸಿದೀವಿ. ಯಾಕಂದ್ರೆ ಅಂದೇ ಅವಾಗೇ ಹೋಗಿ ಡಿಸ್ಕ್ವಾಲಿಫೈ ಆಗಿದ್ದು. ಮತ್ತೆ MB ಪಾಟೀಲ್ ಅದಕ್ಕೂ ಎದುರುದಿಲ್ಲ, ಅದು ಮಾಡುದಿಲ್ಲ ಅಂತ ಹೇಳ್ತೀವಿ, ಸ್ಟೇಟ್ಮೆಂಟ್ ಕೊಡ್ತೀವಿ. ನಿನ್ಗೆ ಎದರತ್ ಹೇಳಿದ್ವಿ, ಅವ್ರು ಉಸ್ತುವಾರಿ ಸಚಿವರು ಅದಾರ, ನಿನ್ಗೆ ಎದುರಿಸೋದು ಅವಶ್ಯಕತೆನೇ ಇಲ್ಲ. ಅವ್ರು ಎಲ್ಲಾ ಜಿಲ್ಲೆಗೆ ಎಲ್ಲಾ ಏನ್ ಸಂಬಂಧಪಡ್ತಿ ಎಲ್ಲ ನೋಡ್ಕೊಳ್ಳೋರು ಅದಾರ. ನಿಮ್ಗೆ ಎದರ್ಸ್ಲಾಕೇನ ಅವ್ರು ಮಾಮೂಲಿ ಮನುಷ್ಯ ಅದಾರ? ಅಲ್ಲೇನು ಕ್ಯಾಮ್ರಾ ಓಕೆ ಓಕೆ. ಆದ್ರಿಂದ ತಾವು ದಯಮಾಡಿ ಏನದಲ್ಲ, ನಾವು ಪದೇ ಪದೇ ಹೇಳ್ಕೊತಾ ಇದೀವಿ, ನೀವು ಏನೂ ಮಾಡುದಿಲ್ಲ, ಬರೀ ಪ್ರೆಸ್ ಮಾಡ್ತಾ ತಿಳ್ಕೊಂಡಿರ್ಬೇಕು. ಇನ್ ಮ್ಯಾಗ ಪ್ರಶ್ನೆ ಮಾಡುದಿಲ್ಲ ನಾವು. ಯಾಕೆ ಮಾಡುದಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕಾಗಿತ್ತು. ದಯಮಾಡಿ ತಾವು ಅವನಿಗೆ ಪ್ರಶ್ನೆ ಕೇಳ್ರಿ. ತಮ್ಮ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಕೊಳತ್ತು, ತಾವು ಎಲ್ಲ ಸಮಾಜಕ್ಕೆ ಬೇಕಾದವರು ಅದಿರಿ, ಎಲ್ಲ ಸಮಾಜದವ್ರು ಅದಿರಿ. ಒಂದ್ ಯಾವುದೇ ಸಮಾಜಕ್ಕೆ ಈ ತರ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಯಾವುದೇ ಹೆಣ್ಮಕ್ಳಿರ್ಲಿ, ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅವ್ರ ಹೆಣ್ಮಕ್ಳ ನಮ್ಮ ಹೆಣ್ಮಕ್ಳ ಬೇರೆ ಇಲ್ಲ. ನಾವು ಒಂದ್ ಧರ್ಮಕ್ಕಾಗಲಿ ಒಂದ್ ಹೆಣ್ಮಕ್ಳ ಕುಲಕ್ಕಾಗಿ ಅನ್ಯಾಯ ಮಾಡ್ದಂಗ ಆಗ್ತೈತಿ. ಅವ್ರಿಗೆ ಯಾರೇ ಒಂದ್ ಸಣ್ಣ ಪುಟ್ಟ ಘಟನೆ ಆದ್ರೆ ಆ ಹೆಣ್ಮಕ್ಳ ತಂದೆ ತಾಯಿಗೆ ಏನ್ ನೋವು ಆಗ್ತೈತಿ, ಮತ್ ನಮ್ಮ ಮನ್ಯಾಗೆ ಆದ್ರೆ ನಮ್ಗೆ ಎಷ್ಟು ನೋವು ಆಗ್ತೈತಿ, ಇದು ಅರ್ಥ ಮಾಡ್ಕೋಬೇಕಾಗ್ತೈತಿ. ನಾವು ಇಂಥವು ಚಿಲ್ಡ್ರಿ ಕೆಲಸ ಬಿಟ್ಕಿಸಿ ಒಂದು ಶಾಸಕರಾಗಿ ಶಾಸಕನ ಕೆಲಸ ಮಾಡ್ಬೇಕಂತ ನಾವ್ ಹೇಳ್ತು. ಇನ್ಮೇಲೆ ಆದ್ರೂ ಮತ್ತೊಮ್ಮೆ ನೀ ಏನಾದ್ರು ಬೈದಿ, ಏನಾದ್ರು ಇದು ಮಾಡ್ದಿ, ಸಮಾಜಕ್ಕೆ ಮಾಡಿದಿ ಅಂದ್ರೆ ನಾವು ಸುಮ್ ಕೊಡೋರಲ್ಲ. ಇದು ಎಚ್ಚರಿಕೆ ನಿಮ್ಗೆ ಕೊಡ್ತಾ ಇದ್ವು. ಇನ್ನು ಏನ್ ಆಗ್ತೈತಿ ನಾವ್ ಎಲ್ಲದಕ್ಕೆ ತಯಾರಾಗಿ ನಿಂತು. ಥ್ಯಾಂಕ್ ಯು. ಒಂದ್ ನಿಮಿಷ ಮಾತು. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಸಾಕಷ್ಟು ಅವರ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಆಗ್ಲಿ, ಅವಹೇಳನಕಾರಿ ಹೇಳಿಕೆ ಬಗ್ಗೆ ಆಗ್ಲಿ, ಎಲ್ಲರಿಗೂ ಅವ್ರು ಮಾತಾಡೋದು ಒಂದು ಸೆಟ ಬಿದ್ಬಿಟ್ಟದ. ಅದಕ್ಕ ನಾನು ಒಂದು ಹೌದು ಇನ್ನೊಂದು ಏನ್ ಹೇಳ್ಬೇಕಂದ್ರ, ಈಗ ಮೊನ್ನೆ ಮುಸ್ಲಿಂ ಹುಡುಗಿಯರಿಗೆ ಮಾಡ್ಕೊರಿ, ನಾವು 5 ಲಕ್ಷ ರೂಪಾಯಿ 5 ಕೋಟಿ ಕೊಡ್ತೀನಿ, 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಇಂತ ಎಲ್ಲ ವಿವಾದ ಬಂದಿದ್ರಿಂದ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಿಗೆ ನಮ್ಮ ನಾಯಕರು ಕೂಡ ಹೇಳಾಗ್ತಿರಿ. ಈಗ ಇಲ್ಲ, ನಿನ್ನ ಅವ್ರ ಮೊದಲ ಮನೆಯಿಂದ ಪ್ರಾರಂಭ ಆಗ್ಲಿ, ಅವ್ರ ಮಕ್ಕಳಿಗೆ ಮೊದಲು ವಿವಾಹ ಮಾಡ್ಲಿ ಮುಸ್ಲಿಂ ಯುವತಿಯಿಂದ ಅಂತ ಹೇಳಿ ಹೇಳಿದ್ರು. ಅದ್ ನಂದು ಒಂದ್ ಸ್ವಲ್ಪ ವಿರೋಧ ಐತಿ. ಯಾಕಂದ್ರ ಕೆಲವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಒಬ್ಬ ಏನಾಗ್ತಂದ್ರ ಸಲೀಂ ಕಾಮಿಗಳ ಮಕ್ಕಳಿಗೆ ಕೊಡೋದ್ರಿಂದ ಆ ಹುಡುಗಿಯರ ಭವಿಷ್ಯ ಹಾಳಾಗ್ತದೆ. ಈಗ ಯಾಕಂದ್ರ ಅದು ರಕ್ತಗತೊಳಗ ಅದು ಬರ್ತಂದ್ರೆ ಏನ್ ಮಾಡ್ಬೇಕು?
ಸಲೀಂ ಕಾಮಿಗಳ ಮಕ್ಕಳಿಗೆ ನಾವು ಜೇರ್ಕರ್ತಿ ಯಾರೇ ಇರಲಿ ಹುಡುಗಿಯರಿಗೆ ನಾವು ಮದುವೆ ಮಾಡಿದ್ರೆ ಅದು ಮುಂದ ಆ ಹುಡುಗಿಯರ ಭವಿಷ್ಯ ಹಾಳಾಗ್ತದೆ. ಅದಕ್ಕಾಗಿ ದಯವಿಟ್ಟು ನಾನು ಸಾಕಷ್ಟು ಜನರಿಗೆ ಹೇಳ್ತೀನಿ, ಅವ್ರ ಮಕ್ಕಳಿಗೆ ಸ್ವಲ್ಪ ಬಿಟ್ಟು ಮತ್ತೊಬ್ರಿಗೆ ಹೇಳೋದ್ರಿಂದ ಒಳ್ಳೇದಾಗ್ತದೆ. ಯಾಕಂದ್ರೆ ನಮ್ಗೆ ಸಂಶಯ ಬರ್ತದೆ. ಯಾಕಂದ್ರೆ ಈಗಾಗಲೇ ಸಲೀಂ ಕಾಮಿಗಳಿಂದ ಏನೇನು ಹೆಣ್ಮಕ್ಳಿಗೆ ಯಾರು ಇವತ್ತು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಅಥವಾ ಯಾರೇ ಒಂದು ಹೆಣ್ಣು ಜಾತಿ ಒಂದು ಮಗುವಾಗಿ ಸಲೀಂ ಕಾಮಿಗಳಿಗೆ ಮದುವೆ ಮಾಡಿಕೊಡೋಲ್ಲ. ಅದಕ್ಕಾಗಿ ಆ ವಿಷಯ ಒಂದು ಸ್ವಲ್ಪ ನನಗೆ ಅದರಿಂದ ನನಗೆ ಒಂದು ಇದು ಆಗ್ತದೆ. ಇನ್ನೊಂದೇನಂದ್ರ ಯತ್ನಾಳ್ ಅವರು ಮೊನ್ನೆ ಮೊನ್ನೆ ಒಂದು ಯೂಟ್ಯೂಬ್ ಒಬ್ಬ ಪ್ರತಿನಿಧಿಗೆ ಯೂಟ್ಯೂಬ್ ಇಲ್ಲ ಒಬ್ಬನಿಗೆ ಅವ ಏನಾರ ಕೇಳಿದ್ರ ಒಬ್ಬನಿಗೆ ಅವ್ನು ಏನ್ ಹೇಳ್ತಾನ ಅಂತ ಹೇಳುವಂತ ಧೈರ್ಯ ಇಲ್ಲ. ಏನು ನನಗ ಯಾವುದೇ ಒಂದು ಪ್ರಶ್ನೆ ಅವನು ಏನಾರ ವಿರುದ್ಧ ಕೇಳಿದ್ರೆ ಅವನಿಗೆ ಸಿಟ್ಟು ಬರ್ತದ. ಏನು ಅವ್ನಿಗೆ ಏನದ ಪಾಸಿಟಿವ್ ಬರೀ ನೆಗೆಟಿವ್ ಏನಾರ ಕೇಳಿದ್ರೆ ಸಿಟ್ಟು ಬರ್ತದ. ಪಾಸಿಟಿವ್ ಕೇಳಿದ್ರೆ ಅಷ್ಟೇ ಅವನಿಗೆ ಯತ್ನಾಳ್ ಹಿಂಗೆ ಹೇಳಿದ್ರೆ ಅವನ ಬಗ್ಗೆ ಅದ್ರ ಬಗ್ಗೆ ಹೇಳೋ ಅಷ್ಟೇ. ಅವನು ಯೂಟ್ಯೂಬ್ ಆಗಲಿ ಅಥವಾ ಇನ್ನಿತರ ಮಾಧ್ಯಮದ ಸ್ನೇಹಿತರಾಗ್ಲಿ ಯಾರೇ ಇರಲಿ, ಯಾರೊಬ್ಬ ಪ್ರಜೆಗಳು ಸ್ವಲ್ಪ ಯೂಟ್ಯೂಬ್ ಆಗಿ ಒಬ್ಬ ಯಾವ ಸಾಮಾನ್ಯ ಪ್ರಜೆನ ಪ್ರಶ್ನೆ ಕೇಳಿದ್ರು ಸಮರ್ಥವಾಗಿ ಹೇಳುವಂತ ಧೈರ್ಯ ಇರ್ಬೇಕಲ್ಲಿ. ಅದಕ್ಕ ಗಂಡಸ್ತನ ತರ ಅದಕ್ಕೇನದ ಒಬ್ಬ ನಿಟ್ಟೂರು ಜನಪ್ರತಿನಿಧಿ ಅದಾರ, ಮುಂದ್ ನಿಂತು ಹೇಳ್ಬೇಕು ಉತ್ತರ ಅವನಿಗೆ. ರಾಸ್ಕಲ್ ಗೆಟ್ ಔಟ್ ಅಂದ್ರ ಅವನಿಗೂ ಹೇಳ್ಬೇಕು. ಅವ ಅವ್ನ ಐತಂದ್ರ ಅವನು ಹೇಳ್ತಿದ್ದಾನೆ ರಾಸ್ಕಲ್ ಅಂತ ಅವ್ನು ಒಳ್ಳೆ ಉತ್ತರ ಕೊಡ್ಬೇಕಾಗಿತ್ತವ. ನೀ ನನಗೇನ್ ರಾಸ್ಕಲ್ ಐತಿ ಇವತ್ತು ಹೇಳ್ಬೇಕಾಗಿತ್ತು, ನೀ ರಾಸ್ಕಲ್ ಅಂತ ಹೇಳ್ಬೇಕಾಗಿತ್ತು. ಏನು ನಿನ್ನ ಗಂಡಸ್ತನ ಧೈರ್ಯ ಇದ್ರ ಸಮರ್ಥವಾಗಿ ಅವ್ ಏನ್ ಕೇಳ್ತಾ ಇದ್ನ ಉತ್ತರ ಕೊಡ್ಬೇಕು. ಮಾಧ್ಯಮದವ್ರನ್ನೇ ಕೇಳಿದ್ರು. ಈ ರೀತಿ ಇನ್ನೊಂದ್ ಏನದಾನ ಮೊಹಮ್ಮದ್ ಅವನ ಹೆಸರು ಏನಂದ ಕೇಳ್ತಾನ. ಮೊಹಮ್ಮದ್ ಯಾರು ಹೇಳ್ದವ ಏನು ಅಂದ ಹೆಸರ ಮೊಹಮ್ಮದ್ ಕೆಲಸ ರಾಮನ್ ಬಲಿ ಐತಿ ಅಂತ ಹೇಳಿದ್ರ ಅಲ್ಲಪ್ಪ ರಾಮನ್ ಬಲಿ ಇದ್ರ ಮತ್ತ ನೀವು ಈಗಾಗ ನಮ್ಮ ಪಕ್ಷದ ನಾಯಕರು ಹೇಳಿದಾಗೆ 2 ಮೊತ್ತದಿಂದ ಮೊನ್ನೆ ಇದು ಉಪಮಹಾಪೌರದು ಚುನಾವಣೆ ಒಳಗ 2 ಹೋಟ್ಲಿ ಆರಿಸಿ ಬಂದಿದೆ. ಅದು ಆಯ್ಕೆ ಆಗಿತ್ತು. ಅವು 2 ಹೋಟ ಅದನ್ನ ಯಾರ್ದಿದ್ದವು? ಮೊಹಮ್ಮದಿ ಅವ್ರದೇ 2 ಹೋಟದಿಂದ ನೀ ಹಾರ ಹಾಕೊಂಡು ಶಾಲೆ ಹಾಕೊಂಡು ಗುಲಾಬ್ ಹಾಕೊಂಡು ಅಲ್ಲಿ ನಿನಗೊಂದು ಸುಮ್ಕೆ ನಿನ್ ಡಬ್ಬು ನಿನ್ ಸ್ವಂತ ಡುಬ್ಬದ ಮೇಲೆ ನಿನ್ನೆ ಚಪ್ಪರ್ಸಿ ಹೊಡ್ಕೊಂಡು ಆ ದಿವ್ಸ ನೀನ್ ಇದು ಮಾಡ್ಕೊಂಡಿ. ಅದು ಯಾರಿಂದಪ್ಪ? ಮೊಹಮ್ಮದಿಯ 2 ಹೋಟದಿಂದ ನಿನ್ನ ಅಲ್ಲಿ ನಿನಗೆ ಆಯ್ಕೆ ಆಗಿರ್ಲಿ, 2 ಹೋಟದಿಂದ ಆಯ್ಕೆ ಬಂದಿ. ಮತ್ತ ಅದು ಅಷ್ಟು ಖಬರ್ಲಿ ನನಗ. ಏನ್ ಇದಕ್ಕೆ ನಾಚಿಕೆ ಅವರು ಏನೋ ಎಲ್ಲ ಬಿಟ್ಟೆ ನಿಂತಿ ಏನು ತಲಿ ಕೆಟ್ಟದು ಏನು ಒಟ್ಟು ಎಲ್ಲಾರು ಇವನಿಗೆ ಇವನು ನಮ್ಮ ಒಬ್ಬ ಜನಪ್ರತಿನಿಧಿ ಆಗಿ ಏನ್ ಬೇಕಾದ ಬಾಯಿಗೆ ಬಂದಾಗ ಏನ್ ತೀರ್ತದ ಇಟ್ಟ ಒಟ್ಟ ಒಂದು ಕೆಲಸ ಬರೀ ಹೇಳುದು ಓಡ್ ಹೋಗೋದು. ಅದಕ್ಕಾಗಿ ಏನದ ನಿನಗ ಮತ್ ಹಂಗಾದ್ರೆ ಮೊಹಮ್ಮದ್ ರಾಮನವ್ರ ಕೆಲಸ ಏನೈತಂದ್ರ ಅಲ್ಲ ನನ್ ಕೂಡ ನಿಮ್ ಜುಮಾ ಮಸೀದಿಯೊಳಗೆ 3 ಸಲ ನಮಾಜ್ ಬಿದ್ದಿರಪ್ಪ. ರಂಜಾನ ಬಕ್ರೀದಾಗ ನನ್ನ ಪಕ್ಕದಲ್ಲಿ ಎಲ್ಲಾ ಫೋಟೋ ನಿಮ್ಗೆ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾ ಒಳಗೆ ಎಲ್ಲಾ ಕಡೆ ಅದಾವ. ನನ್ ಫೋಟೋ ಅದ್ರ ಮಗಲ್ಕೆ ಐತಿ. ನಾನೇ ಕರ್ಕೊಂಡ ನಿನಗ ಜುಮಾ ಮಸೀದಿಯೊಳಗ ಶಿವಕುಂಬಾಗ್ಲಿ ಎಲ್ಲಾರು ನೀನೇ ಬಿರಿಯಾನಿ ಇದ್ ಮಾಡ್ತಿದ್ವಿ. ಮತ್ತು ಏನದ 3 ಸಲ ಅಲ್ಲಿ ರಂಜಾನ್ ಹಬ್ಬಕ್ಕೆ ಇಡೀ ಜುಮಾ ಮಸೀದ್ ಎಲ್ಲಾ ಮುಸಲ್ಮಾನದ ಎಲ್ಲಾ ಓಣಿ ಒಳಗೆ ತಿರುಗಾಡಿ ಅವ್ರಿಗೆ ಹಾಕೊಂಡು ಏನು ಟೊಪ್ಪಿಗೆ ಹಾಕೊಂಡು ಶಾಲ್ ಹಾಕೊಂಡು ಈ ರೀತಿ ಮಾಡಿದ. ಅವಾಗ ಮೊಹಮ್ಮದ್ ಕೆಲಸ ರಾಮನ್ ಬಲಿ ಅಂತ ಅವಾಗ ಹೇಳ್ಬೇಕಾಗಿತ್ತು. ಅವಾಗ ಮತ ಜೇಡಿಸ್ ನಿಂತಾಗ ಅವಾಗ ನಿನ್ ಖುಷಿಗಾಗಿ ಅಲ್ಲಿ ಹಾಕೊಂಡಿ ಬಿರಿಯಾನಿ ತಿಂದಿ ಶಿವಕುಂಬ ಕುಡ್ದಿ ನಮಾಜ್ ಮಾಡ್ದಿ. ಜುಮಾ ಮಸೀದ್ ಒಳಗ ರಂಜಾನ್ ಬಕ್ರೀದ್ ಹಬ್ಬಕ್ಕೆಲ್ಲ ಬಂದು ಅಲ್ಪ ಉಳುಕಿದ ಬಿಡು. ನೀನು ಜಾಳಿಗೆ ಟೋಪಿ ಹಾಕೊಂಡು ನಮ್ಮ ಮುಸಲ್ಮಾನ್ದೊಂದು ರುಮಾಲ ಶಲ್ಯ ಹಾಕೊಂಡು ನಮಾಜ್ ಮಾಡಿಯಲ್ಲ. ನನ್ ಕೂಡ ನೀ ಹ್ಯಾಂಗ ನಾವು ಬಗ್ಗಿ ಹ್ಯಾಂಗ ನಾವು ಇದು ಮಾಡ್ತೇವೆ ಅಲ್ಲಿ ಇದು ಮಾಡಿ ಎಲ್ಲ ಪ್ರತಿಯೊಂದು ನೀ ಮಾಡಿಯಲ್ಲ. ಮತ್ ಅವಾಗೇನ ನೀವ್ ಅವಾಗ ಮೊಹಮ್ಮದ್ ರಾಮನ್ ಕೆಲಸ ಇತ್ತು ಅವಾಗ ತಿಂದಿ ಬುದ್ಧಿ ಬಂದಿಲ್ಲ ಅವಾಗ. ಅದಕ್ಕಾಗಿ ನಿನಗೆ ಹೇಳ್ತೀನಿ, ಈ ರೀತಿ ಒಂದು ನೀತಿ ಹೇಳಿ ಹಿಂದೂ ಸಮಾಜದಲ್ಲಿ ಹಿಂದೂ ಹುಡುಗರಿಗೆ ತಪ್ಪು ಸಂದೇಶ ಕೊಡಕ್ ಹೋಗ್ಬೇಡ. ಮೊದಲು ನಿಂದ ಏನ್ ಮಾಡಿ ನೀ ಏನ್ ಹೇಳಾಕತ್ತಿ ಮೊದಲು ನೀ ಸುದ್ದಿರು. ಅವಾಗ ನೀ ಜನರಿಗೆ ಹೇಳು. ಅವ್ರಿಗೆ ಮತ್ತೊಬ್ರಿಗೆ ಏನ್ ಬೇಕಾ ಹೇಳಾಕತ್ತೀನಿ. ನಮಾಜ್ ಮಾಡ್ತೀವಿ ಶಿವಕುಂಬ ಎಲ್ಲಾ ಮಾಡ್ತೀವಿ. ಇದೆಲ್ಲ ಇಷ್ಟಿಲ್ಲ, ಇದು ನಿನ್ ನಾಚಿಕೆ ಬರುದಿಲ್ಲ ನನಗೆ. ಅದಕ್ಕಾಗಿ ನಾನು ಹೇಳ್ತೀನಿ ಅವನಿಗೆ ಈಗಾಗಲೇ ನಮ್ಮ ಪಕ್ಷದ ನಮ್ಮ ನಾಯಕರು ಹೇಳಿದ ಹಾಗೆ ಸಹನ ಶಕ್ತಿ ಮೀರ್ ಹೋಗದೆ ಏನು. ಈಗೇನಾದ್ರೂ ಮುಂದೆ ನಾವು ಪತ್ರಿಕಾಗೋಷ್ಠಿ ಮಾಡೋದಾಗ್ಲಿ ಅಥವಾ ಅವನ ಬಗ್ಗೆ ಏನಾದ್ರು ಹೇಳಿದ್ರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಾಗ್ಲಿ ಇನ್ನು ಮುಂದೆ ಮಾಡೋದು ಸ್ವಲ್ಪ ನಾವು ಕಡಿಮೆ ಮಾಡ್ಬೇಕಾಗ್ತದೆ, ಅನಿವಾರ್ಯ ಆಗ್ತದೆ. ಈಗೇನದ ಅದಕ್ಕೆ ನಾವು ಬೇರೆ ದಾರಿ ಹಿಡಿಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಪಕ್ಷದ ನಾಯಕರು, ಹಿರಿಯರು, ಹಿತೈಷಿಗಳು ಅವರ ಒಂದು ಆದೇಶದ ಮೇರೆಗೆ ನಾವು ಸಹನದಿಂದ ನಮ್ಮ ನಾಯಕರು ಕೂಡ ನಮ್ಮ ಯುವಕರಿಗೆ ಮಹಿಳೆಯರಿಗೆ ಹಮೀದ್ ಮುಷ್ರೀಫ್ ಅವರ ಆಫೀಸ್ಗೆ 500 ಮಹಿಳೆಯರು ಬಂದಿದ್ರು.
ಯತ್ನಾಳಗ ಪೊರಕೆ ಸೇವೆ ಚಪ್ಪಲಿ ಸೇವೆ ಮಾಡ್ತೇವೆ ನಾವು ಸ್ಟೇಡಿಯಂ ಒಳಗೆ ಅಂತ ಹೇಳಿ ಇವ್ರು ವಿನಂತಿ ಮಾಡ್ಯಾರ ಎಲ್ಲ ನಮ್ಮ ನಾಯಕರು ಸೇರಿ ಎಲ್ಲ ಮೊನ್ನೆ ಪೊರಕೆ ತಗೊಂಡೇ ಬಂದಿದ್ರು. ಚಪ್ಪಲಿ ಪೊರಕೆ ತಗೊಂಡು ಬಿಜಾಪುರದ ಮಹಿಳೆಯರು ಸ್ಟೇಡಿಯಂ ದಿವಸ 15 ಆಗಸ್ಟ್ ನಿನಗೆ ಪೊರಕೆ ಸೇವೆ ಮಾಡ್ಬೇಕಂತೇಳಿ ನಿರ್ಧಾರ ತಗೊಂಡಿದ್ರು. ಆದ್ರೂ ನಮ್ಮ ಎಲ್ಲಾ ನಾಯಕರು ಹಿರಿಯರು ಇಲ್ಲ ಈ ರೀತಿ ಒಂದು ಇನ್ನೊಮ್ಮೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ನಾವು ಕಾನೂನಾತ್ಮಕವಾಗಿ ಅವನ ಮೇಲೆ ತಕ್ಷಣ ಕ್ರಮ ತಗೊಳಕ ನಾವು ಪ್ರಯತ್ನ ಮಾಡ್ತೇವೋ ಈ ರೀತಿ ಹೋಗ್ತೇವೆ ನಾವೆಲ್ಲ ಅಂತ ಹೇಳಿ ನಾವು ನಾವೆಲ್ಲ ವಚನ ಆಶ್ವಾಸನೆ ಕೊಟ್ಟ ನಂತರ ಅವ್ರೆಲ್ಲ ಮನೆಗೆ ಹೋಗ್ಯಾರ ಹೆಣ್ಮಕ್ಳು. ಇಲ್ಲಕಂದ್ರ ಎಲ್ಲಾ ಹೆಣ್ಮಕ್ಳು ಹೊಳೆಯಾಗಿ ನಿನಗೆ ಸಿಕ್ಕಲ್ಲಿ ಕಸಬರಲ್ಲಿ ಬಿಡ್ತಿದ್ರಿ ಇವನಿಗೆ ಏನು. ಅದಕ್ಕಾಗಿ ನಾನು ಹೇಳಾಕತ್ತೀನಿ ಯತ್ನಾಳವ್ರಿಗೆ ಗಂಡಸರು ಕೈಯಿಂದ ಹೊಡ್ಸ್ಕೊಳ್ಳೋಕ್ಕಿಂತ ಹೆಂಗಸರು ಕೈ ಹೊಡ್ಸ್ಕೊಳಕ್ ಹೋಗ್ಬೇಡ ಏನು. ಈ ಪರಿಸ್ಥಿತಿ ನೀನ್ ನಿರ್ಮಾಣ ಆಗ್ತದ. ಯಾಕಂದ್ರೆ ನಿನಗ ಆಮೇಲೆ ಹೆಣ್ಮಕ್ಳು ಚಪ್ಪಲಿ ಹೊಡೆದ್ರ ನಮ್ಮ ಮರ್ಯಾದೆ ಹೋಗ್ತದೆ, ನಿಂದ ಹೋಗುದಿಲ್ಲ. ಯಾಕಂದ್ರೆ ನಮ್ಮ ನಗರ ಶಾಸಕದಿ ನೀನು ಇಡೀ ರಾಜ್ಯದೊಳಗ ಬಿಜಾಪುರ ನಗರ ಶಾಸಕ ಚಪ್ಪಲಿ ಹೊಡೆದ್ರೆ ಹೆಣ್ಮಕ್ಳು ಅಂತ ಹೇಳಿ ಇದು ಬರಬಾರ್ದು. ಇದು ಬರ್ತದ ಏನಾಗ್ತದೆ, ಯಾರು ನಿಂದ ಒಬ್ಬಂದು ಹೋಗುದಿಲ್ಲ. ಇಡೀ ಜನರದ ಇಡೀ ಬಿಜಾಪುರ ನಗರದ ಮತಕ್ಷೇತ್ರದಾಗ ಎಲ್ಲ ನಿನಗೆ ಹೊಡೋದು ನಮಗ್ ಹೊಡೆದಂಗ ಏನು. ಅದಕ್ಕಾಗಿ ನಿನಗೆ ಹೊಡಾಕ್ತೀನಿ, ನೀ ಚಪ್ಪಲಿ ಹೊಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಮಾಡಬೇಡ ದಯವಿಟ್ಟು. ಅದನ್ನ ಹೋಗ್ಬೇಕು ಹೆಣ್ಮಕ್ಳ ಕಡೆಯಿಂದ ಪೊರಕೆ ಸೇವೆ ಚಪ್ಪಲಿ ಸೇವೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳೋಕೆ ಹೋಗ್ಬೇಡ. ಇದರಿಂದ ನಿನಗೊಂದು ಉಪದೇಶ, ಒಂದು ಸಂದೇಶ ನಾವು ಈ ಪತ್ರಿಕಾಗೋಷ್ಠಿಯಿಂದ ಕೊಡ್ತಾ ಇದ್ದೇವೆ. ದಯವಿಟ್ಟು ಇದು ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಸಾಕಷ್ಟು ಈಗ ಸುಮ್ಗೆ ಹೋಗಿ ಅಲ್ಲಿ ವಿಧಾನಸೌಧೊಳಗ ನೀವು ವ್ಯರ್ಥ ಮಾತಾಡಕ್ ಹೋಗ್ಬೇಡ. ಮೊನ್ನೆ ಪತ್ರಿಕಾಗೋಷ್ಠಿನ ಹೇಳಿನಿ. ಯಾಕಂದ್ರೆ ಹೋಗಿಗ ಕಾದಿ ವಕೀಲ ಬಗ್ಗೆ ಹೇಳೋದು ಅಲ್ರಿ, ಒಬ್ಬ ಶಾಸಕಾಗಿ ನಿನ್ ಜವಾಬ್ದಾರಿ ಏನಿತ್ತು ಅನ್ನೋದು ಅದರ ಖಬರ್ ಆಗ್ಯದ ನಿನಗೆ. ಯಾಕಂದ್ರೆ ನೀವು ಒಬ್ಬ ಸಂಸದರ ಯಾತ್ರಲಾಗಿ ಶಾಸಕ ಅಲ್ವಾಸಲಾಗಿ ಮತ್ತೆ MLC ಆಗಿ ಮಂತ್ರಿ ಆಗಿ ನಿನಗ ಸಂಸದೀಯ ನಡವಳಿಕೆಗಳು ನಿನಗೆ ಗೊತ್ತಿಲ್ಲ ಅಂದ್ರೆ ನೀ ಏನ್ ಯೋಗ್ಯತೆ ಎಲ್ಲಿ ಏನ್ರಿ ನಿಂದ ಪರಿಸ್ಥಿತಿ ನಿಂದ ಎಲ್ಲಿ ಹೋಗ್ಯದ ನಿಂದ ಏನು. ನಿನಗೆಲ್ಲ ಟ್ರೈನಿಂಗ್ ಕೊಟ್ಟಾರ, ಯಾವ ರೀತಿ ಯಾವ ಪ್ರಶ್ನೆ ಕೇಳ್ಬೇಕು, ಎಂತದ್ರಾಗ ಏನ್ ಕೊಡ್ಬೇಕು. ವಿಧಾನಸಭೆ ಸದಸ್ಯ ಆದ ನಂತರ ಟ್ರೈನಿಂಗ್ ಕೊಟ್ಟಿರ್ತಾರ. ಅದರ ಒಂದು ನಡವಳಿಕೆ ಬುಕ್ ಇರ್ತದ. ಶಾಸನ ಸಭೆಯಲ್ಲಿ ಯಾವ ರೀತಿ ನಡ್ಕೋಬೇಕಂತ ಹೇಳಿರ್ತದ. ಹೋಗಿ ಒಬ್ಬ ಕಾದ್ರಿ ವಕೀಲ ಬಗ್ಗೆ ಭಯ ಗಿಳಿತಾನಂದ್ರ ದಂಡಿ ಸಲ ಎಷ್ಟು ನಾಚಿಕೆಟ್ಟೇವ. ಅದಕ್ಕಾಗಿ ಏನಾಗ್ಲಾಕಂದ್ರ ನಾ ದಂಡಿ ಮಾಡಿ ನೀವು ಯೋಜನೆ ಮಾಡಿಲ್ಲ ಅಂದ್ರೆ ನಾವು ದಂಡಿ ಮಾಡ್ತಿದ್ ಹೋಗಿ ಒಬ್ಬರ ಬಂದ್ರೆ ನಾವು ಸಪೋರ್ಟ್ ಕಲ್ ಬಾವಿಗೆ ಎಷ್ಟು ಅವನಿಗೆ ನಾಚಿಕೆ ಆಯ್ತದ. ಒಬ್ಬ ವಿರೋಧ ಪಕ್ಷದೊಳಗಾಗ್ಲಿ ಸಲ ಮುಕ್ತಪರ ಯಾವ ಸದಸ್ಯ ಒಬ್ಬ ಶಾಸಕಗೆ ಅವಮಾನ ಆಗಿರಿ ಯಾವ ದಂಡಿಗೆ ನಾಚಿಕರ ಸಂಘಟ ಒಬ್ಬನೇ ಸಿಂಗಲ್ ಹೋಗಿ ಅಲ್ಲಿ ಬಾವಿಗೆ ಹೋಗಿ ನಿಂತ ಮಂಗ್ಯಾನಂಗ ಅಲ್ಲಿ ಒಳಗ್ ಇದ್ರಾಗ ಹೋಗಿ. ಅದಕ್ಕೇನ ಹೇಳ್ತೀನಿ, ಈ ನೀನು ಬಾವಿ ಒಳಗ ಅಲ್ಲಿ ಹೋಗ್ತಂದ್ರ ಎದಕ್ ಹೋಗ್ಬೇಕು. ನಾ ಹೇಳ್ದೆ ಹಿಂದ್ ಮನ್ ಪತ್ರಿಕೆ ಹೇಳಿ ನಾನು ಇದು ವಿಚಾರ. ನಮ್ಮ ದಿವಂಗತ ML ಉಸ್ತಾದ್ ಅವರು ಬಿಜಾಪುರ ನಗರ ಶಾಸಕರಿದ್ದಾಗ ಬೊಬ್ಬೆ ಹಾಕಿದ್ರು ಅವರು. ವಿಜಯಪುರ ನೀರಿನ ನಗರದ ಜನರಿಗೆ ಕುಡಿಯುವ ನೀರಿಲ್ಲ ಅಂತೇಳಿ ಬೊಬ್ಬೆ ಹಾಕಿದ್ರು. ಬೊಬ್ಬೆ ಅಂದ್ರೆ ಬೈಕೊಂಡಿದ್ರು ಲಬೋಲ ನಿಂತಲ್ಲಿ ಒಳಗ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ. ಇಡೀ ಸಭಾಪತಿ ಮುಖ್ಯಮಂತ್ರಿ ಇಡೀ ಸದನ ಗಾಬರಿ ಆಗಿತ್ತು ಅವ್ರು. ಯಾಕೆ ಹೊಯ್ಕೊಳಕತ್ತಾನ ML ಉಸ್ತಾದ್ ಅಂತ ಹೇಳಿ ವಿಜಯಪುರ ನಗರ ಶಾಸಕ. ಅವಾಗ ಏನಾಯ್ತು, ಅವಾಗ ಅವ್ರು ಎದ್ದು ನಿಂತು ಅವಾಗ ಏನದ ನಾವು ಹೊಯ್ಕೊಳಕ ಉದ್ದೇಶ ಏನೈತಂದ್ರ ನನ್ನ ವಿಜಯಪುರ ನಗರದ ಜನರಿಗೆ ಕುಡಿಲಾಕ ನೀರಿಲ್ಲ ಕತ್ತರಿಸ್ಕೊಳಕತ್ತಾರ, ಅದಕ್ಕಾಗಿ ನಾವು ಹೊಯ್ಕೊಳಕತ್ತೀನಿ ಬೊಬ್ಬೆ ಹಾಕ್ಲಕತ್ತೀನಿ. ಇಂಥ ಗಮನ ಸೆಳೆಯುವಂತ ಕೆಲಸ ಈ ಜನರ ಸಲುವಾಗ ಇಲ್ಲಿ ಮಹಾಕಾರ್ಯದ ಈಗಾಗಲೇ ವಾರ್ತೆಯವರು ನಮ್ಮ ಮುಸ್ಲಿಂ ಎಲ್ಲ ಹೇಳಿದ ಹಾಗೆ ಕತ್ತರಿಸಿ ಹೋಗ್ಯಾರ. ಮೊನ್ನೆ ಇದ್ರಾಗ ಒಂದು ಯಾವ್ದೇ ದೃಶ್ಯ ಒಳಗ ಇದ್ರಾಗ ನೋಡ್ದೆ ನಾನು ಟಿವಿ ಒಳಗ ಮಕ್ಕಳು ಶಾಲೆಗೆ ಬರುವಾಗ ಹಗ್ಗ ಹಿಡ್ಕೊಂಡ್ ಬರ್ಲಾಕತ್ತ ದಾಟ್ಲಾಕತ್ತಾರ ವಿದ್ಯಾರ್ಥಿಗಳು. ಒಂದು ಓಣಿಯಲ್ಲಿ ಅಷ್ಟು ನೀರ್ ನಿಂತದ. ಸಾಯಂಕಾಲ ಮಕ್ಕಳು ಶಾಲೆಯಿಂದ ಬರುವಾಗ ಆ ಕಡೆ ಹಗ್ಗ ಹಿಡ್ದ ಈಗ ಹಗ್ಗ ಹಿಡ್ಕೊಂಡು ಮಕ್ಕಳು ಹಗ್ಗ ಹಿಡ್ಕೊಂಡ್ ಬರ್ಲಾಕತ್ತಾರ ವಿದ್ಯಾರ್ಥಿಗಳು ಸಣ್ಣ ಹುಡುಗರು ನೀರಾಗ. ಅಷ್ಟು ಸಹಿತ ನಮ್ ಬಿಜಾಪುರ ಪರಿಸ್ಥಿತಿ ಗಂಭೀರ. ತಿರ್ಗಾಡಕತ್ತಿಲ್ಲ, ಬರೀ ಎಲ್ರೇ ಹೋಗುದು, ಬರೀ ನಾಲ್ಕು ನೀವು ಟಿವಿಗಳು ಸಿಗಾನ ಅಲ್ಲಿ ಒಂದ್ ಏನ್ರ ಭಾಷೆಲ್ಲ ಬಂತು ಮಾತಾಡೋದು ಹಿಂಗಲ್ಲ. ಮಾತಾಡೋದ್ ಕೂಡ ಅದು ನೀವು TRP ಬರ್ತದ ಹೇಳಿ ನೀವು ಅದು ಹಾಕ್ಬಿಟ್ಟಿರ್ತೀರಿ ಎಲ್ಲ ನಿಮ್ಮ ಮಾಧ್ಯಮದವರು. TRP ಸಲಾಗ ಅವ್ ಏನ್ ಹಾಕಿದ್ ಏನ್ ಹೇಳಿದ್ದೆಲ್ಲ ಟೋಟಲಿ ಇದು ಹಾಕ್ಬಿಡ್ತೀರ. ಅವ್ ಹೇಳಿದ್ದೆ ಎಲ್ಲ ಏನು ಯಾವ್ದು ಒಂದು ಅದ್ರಾಗ ಇದು ಮಾಡೋದಿಲ್ಲ, ಕಟ್ ಮಾಡೋದ ಏನಿಲ್ಲ, ಅಲ್ಲಿ ಸೀದಾ ಹಾಕ್ಬಿಡ್ತೀರಿ. ಅವ್ TRP ಸಲಾಗ ಅವ್ ನನಗೇನ ಅದೇನಾಗ್ಲತ್ತದ ಮಂಗ್ಯಾಗ ಸೇಂದಿ ಕುಡ್ದಂಗ ಆಗ್ತದ. ನೀವು ಮುಂದ್ ಬರೋಣ ಅವನಿಗೆ ಮಾಧ್ಯಮದವ್ರು ಕ್ಯಾಮರಾದವ್ರು ಬರೋಣನ್ನೇ ಮಂಗ್ಯಾಗ ಸೇದಿ ಮಂಗ್ಯಾಗ ಸೇದಿ ಹಂಗ ಸೇದಿ ದಾರು ಮಂಗ್ಯಾಗ ಕುಡ್ದಾಗ ಹೆಂಗ್ ಮಾಡ್ತಾರಲ್ಲ ಹಂಗ ಮಾಧ್ಯಮದವ್ರು ಮೂಡೋಣ ಹಂಗ ಮಾಡ್ಲಾಕತ್ತ ನಾವ್ ಏನ್. ಅದಕ್ ಸ್ವಲ್ಪ ಏನದ ನೀವು ಸ್ವಲ್ಪ ಕೆಲವೊಂದು ವಿಷಯಗಳು ಕೇಳ್ಕೊತ್ ಬರ್ರಿ. ಅವ ಹೇಳಿದ್ದೆ ಹಾಕಕ್ ಹೋಗ್ಬೇಡ್ರಿ ದಯಮಾಡಿ ಏನ್. ಅದಕ್ಕೇನದ ಟಿವಿದವ್ರು ಬರೀ ಬಾಯ್ಟ್ಕೊಳಕ್ ಹಿಂಗ್ ಬರೋನ್ನೇ ಸೀದಾ ಪಟ್ಟೆ ಅವ್ನಿಗೆ ಏನದ ಆ ಮಂಗ್ಯಾಗ ಸೇಂದಿ ಹಂಗ್ ಕುಡ್ದಂಗ ಹೆಂಗ್ ಮಾಡ್ತಾನ ಮಂಗ್ಯ ಹಂಗ್ ಮಾಡ್ಕೊಂಡ್ ಬಿಡ್ತಾನ, ಬಾಯಿ ಬಂದಾಗ ಬಿಟ್ಕೊಳತಾನ. ಅದಕ್ಕೆ ಅವನಿಗೆ ಬಗಳು ಸಲಗ ಮತ್ತೆ ಈ ಪತ್ರಿಕಾಗೋಷ್ಠಿ ಕರೆದಿ ಉದ್ದೇಶ ಏನಂದ್ರ ಈ ಬಗಳುದು ಬಂದ್ ಮಾಡ್ಬೇಕವ ಏನ. ಇಲ್ಕಂದ್ರ ನಾವ್ ಏನಾಗ್ತದೆ ಉಚ್ಚನ ಈಗ ಮೊದಲ ನಾಯಿ ಬೊಗಳ್ತಿರ್ಬೋದು ಉಚ್ಚನ ಆಗ್ಬಿಟ್ಟದ. ಈಗ ನಾಯಿಗಳು ಬೊಗಳ್ತ ಬಿಟ್ಟಿದ್ದೇವು, ಉಡಿ ನಾಯಿ ಬೇಗ ಹೋಗ್ತದ ಬಿಡೋದ್ ಹೇಳಿ ಈ ಉಚ್ಚನ ಆಗ್ಯದ.
ಹುಚ್ಚನಾಯಿ ಅಂದ್ರೆ ಏನ್ ಮಾಡ್ತಾರೆ ಜನ ಅವಾಗ? ಏನ್ ಮಾಡ್ತಾರೆ ಹೇಳ್ರಿ? ಹಳ್ಳ್ಯಾಗ ಏನ್ ಮಾಡ್ತಾರ? ಹಸಿ ಕೌದಿ ಮಾಡ್ತಾರ, ಗೊತ್ತ ನಿಮಗ್ ಏನ್ರಿ? ಆ ಹಸಿ ಕೌದಿ ಅಂದ್ರ ಇದು ಮಾಡಿ ಹಳ್ಳ್ಯಾಗ ನಮ್ಮ ಸಣ್ಣ ಇದ್ದಾಗ ಗೊತ್ತಿತ್ತು. ಯಾಕ್ರಿ? ವಹಿಸಿ ಅದು ಏನ್ ಮಾಡ್ತಾರ ಅಂದ್ರ ಸಾಯಿಸ್ಲಾಕ, ಅಂದ್ರ ಕಡಿಬಾರ ಅಂತ ಹೇಳುದು. ಹಸಿಯ ಕೌದಿ ಹಾಕಿ ಬಿಡಿತಾರ. ಆ ರೀತಿ ಒಂದು ಹುಚ್ಚನಾಯಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದ ಆ ರೀತಿ ಮಾಡ್ಬೇಕಾಗ್ತದೆ ನಾವ್. ಅದಕ್ಕಾಗಿ ಈಗೆಲ್ಲಾ ಪ್ರೆಸ್ ಮೀಟ್ ಮಾಡೋದಾಗ್ಲಿ, ಮುಂದ ಅವನ ಕೃತಿಗೆ ಅವ್ನಿಗೆ ಹೇಳಿದ ಪ್ರತಿಕ್ರಿಯೆ ಕೊಡೋದಾಗ್ಲಿ ಇದು ನಾವು ಸ್ವಲ್ಪ ಬಂದ್ ಮಾಡ್ತೇವೆ. ಅದಕ್ಕಾಗಿ ಏನದ ಮುಂದ ನಾವ್ ಯಾಕ ಕಾನೂನು ಯಾಕೆ ತಗೋಬಾರ್ದು? ಸರ್ಕಾರ ಐತಿ, ಸಂವಿಧಾನ ಐತಿ, ಕಾನೂನು ಪೊಲೀಸ್ ಇರ್ತಾರ, ಆಡಳಿತ ಐತಿ. ಅದಕ್ಕಾಗಿ ಮತ್ತೊಮ್ಮೆ ನಾನು ಜಿಲ್ಲಾ ಆಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತೇವೆ ಅಂದ್ರ, ಇನ್ನು ಮುಂದೆ ನೀ ಏನಾದ್ರು ಏನು ಹಾಜಲ್ ಏನಾದ್ರು ಸಮಾಜದ ವಿರುದ್ಧ ಆಗ್ಲಿ ಅಥವಾ ಇನ್ನಿತರ ಯಾರೇ ವೈಯಕ್ತಿಕ ಇದು ಆಗ್ಲಿ, ಧಾರ್ಮಿಕ ವಿಷಯಗಳಾಗ್ಲಿ ಅಥವಾ ವೈಯಕ್ತಿಕ ಮಹಿಳೆಯರ ಬೇಕಾಗ್ಲಿ ಏನಾದ್ರು ನೀವು ಮಾತಾಡಿದ್ರೆ ಬಾಯಿ ಬೀಸ್ತ ಅಂತ ನಿನ್ನ ಗುಜಾಪುರ ಒಳಗೆ ತಿರುಗಾಡೋದು ಬಂದ್ ಆಗ್ತದ. ನೀ ಎಷ್ಟೇ ಗನ್ಮನ್ ತೊಗೊಂಡ್ ತಿರುಗಾಡ ಏನು ಇದು ನಾವೆಲ್ಲ ಇವತ್ತು ಲೀಡರ್ಗಳು ನಿನಗೆ ಎಚ್ಚರಿಕೆ ಕೊಡ್ಲಾಕ ನಾವು ಅದಕ್ಕ ಏನಾಗ್ತಂದ್ರ ಈ ಗನ್ಮ್ಯಾನ್ ಅದಕ್ಕೆ ಇಟ್ಕೊಂಡ್ರೆ ನಾವು ಬರೀ 4 ಹೆಣ್ಮಕ್ಳಿನ ಚಪ್ಪಲಿ ಹೊಡ್ರೆ ಸಾಕು. ನಮ್ಮಲ್ಲಿ ಎಲ್ಲಾ ರೀತಿಯಿಂದ ನಿನ್ಗೆ ಅಸಹ್ಯ ಮಾಡ್ಲಾಕ ಎಲ್ಲ ಅದ. ಆದ್ರೂ ನೀವೊಬ್ಬ ಜನಪ್ರತಿನಿಧಿ, ನಗರ ಶಾಸಕರಿಂದ ಮರ್ಯಾದೆ ತೆಗಿಬಾರ್ದು. ಕಾನೂನು ಅದ, ಅವ್ರು ನೋಡ್ತಾರ ಎಲ್ಲಾ ರೀತಿಯಿಂದ ಸಂವಿಧಾನಬದ್ಧವಾಗಿ ನಾವು ಹೋಗ್ಬೇಕಂತೆ. ಅದ್ರ ದುರುಪಯೋಗ ಮಾತಾಡೋದು ಅಷ್ಟೇ. ಯಾರು ಇವ್ನಿಗೆ ಏನದ ಹಿಂಗ್ ಹೇಳೋಣ ಎಲ್ಲ ಇವರಿಂದ FIR ಆಗ್ತದ, ಹೋಗ್ತೀನಿ ಮತ್ತೆ ಅಲ್ಲಿ ಒಂದು ಇದು ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವ್ನಿಗೆ ಏನಾಗ್ಬಿಟ್ಟದ ಅದೊಂದು ಏನು ಬಹಳ ಮಜಾ ಅನ್ಸದ ಅವನಿಗೆ. ಅದರದ್ದು ತಕ್ಕ ಉತ್ತರ ಮತ್ತೆ ಅದರಿಂದ ಸಹನ ಶಕ್ತಿ ಮೀರಿ ಹೋಯ್ತಂದ್ರ ಏನ ಅವಾಗ ಏನಾಗ್ತದ, ಜನ ಏನ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಮ್ಮ ಸಹನ ಶಕ್ತಿಗೆ ಅದರದ್ದು ಇದು ಮಾಡ್ಕೊಳಕ್ ಹೋಗ್ಬೇಡ, ದುರುಪಯೋಗ ಪಡ್ಕೊಳಕ್ ಹೋಗ್ಬೇಡ. ನಿನಗೆ ದಯವಿಟ್ಟು ಮತ್ತೊಮ್ಮೆ ನಮ್ಮ ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಕೊಡುವಂತ ನಾಯಕರ ಪರವಾಗಿ, ಇಡೀ ಜನತೆಯ ಪರವಾಗಿ ನಗರದ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೇವೆ. ಇನ್ನು ಮುಂದೆ ಏನಾದ್ರು ಏನು ಜಿಲ್ಲಾ ಆಡಳಿತಕ್ಕೂ ಕೂಡ ಹೇಳಾಕತ್ತೇವೆ, ಮನವಿ ಮಾಡಾಕತ್ತೇವೆ, ಪೊಲೀಸ್ ಇಲಾಖೆಗೂ ಮನವಿ ಮಾಡ್ತೇವೆ. ಇನ್ನು ಮುಂದೆ ಅವ ಏನಾದ್ರು ಸಾಮಾಜಿಕ ಮಾತೊಳಗ ಅಥವಾ ಕೋಮು ಸೌಹಾರ್ದತೆ ಕೆಡಿಸೋಲ್ಲಿ ಕೋಮು ಗಲಭೆ ಮಾಡುವಂತ ಏನು ಪ್ರಚೋದನೆ ಕೊಡುವಂತ ಮಾತು ಹೇಳಿದ್ರ ಅಥವಾ ಯಾವುದೇ ಒಂದು ಜಾತಿ ಬಗ್ಗೆ ಇದ್ರ ಬಗ್ಗೆ ವೈಯಕ್ತಿಕ ಮಾತಾಡಿ ಏನ್ ಬೇಕಾದ್ರೆ ಯಾರಿಗ ಮುಸ್ಲಿಫರು ಮಾತಾಡಿ, ಹೊರತಿಯವ್ರು ಮಾತಾಡಿ, ನನಗ್ ಮಾತಾಡಿ, ಯಾರಿಗೇನ್ ಒಂದು ಕಾಂಗ್ರೆಸ್ ಅವ್ರದ್ದು ನ್ಯೂನತೆ ಬಗ್ಗೆ ಮಾತಾಡಿ, ಸರ್ಕಾರದ ನ್ಯೂನತೆ ಬಗ್ಗೆ ಮಾತಾಡಿ, ಜಿಲ್ಲಾ ಉಸ್ತುವಾರಿಗಳ ಬಗ್ಗೆ ನ್ಯೂನತೆ ಮಾತಾಡಿ, ಅವರು ರಾಜಕೀಯವಾಗಿ ಒಂದು ವಿರೋಧ ಪಕ್ಷಗಳಿದ್ದಾಗ ಏನ್ ಬೇಕಾದ್ ಮಾತಾಡಿ. ಆದ್ರೆ ವೈಯಕ್ತಿಕ ಏನದ ಕೆಲವೊಂದು ಧಾರ್ಮಿಕವಾಗಿ ವೈಯಕ್ತಿಕ ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದ್ರಿಂದ ಯಾರಿಗೇನ್ ಸಮಾಜ ಒಳಗ ಏನ್ ಸಂಸ್ಕಾರ ಕೆಟ್ಟದ, ಸಮಾಜದಾಗ ಆಕಟ್ಟಿಗೆ ಕೆಲಸ ಆಗ್ತದ. ದಯವಿಟ್ಟು ಇವೆಲ್ಲ ನಿಲ್ಲಿಸ್ಬೇಕು. ಇದು ನಿಲ್ಲಿಸಿಲ್ಲ ಅಂದ್ರ ಮುಂದೆ ಏನಾದ್ರೂ ವಿಜಯಪುರ ನಗರದಲ್ಲಿ ಇಲ್ಲಿ ಒಳಗ ಏನಾದ್ರೂ ಅನಾಹುತ ಘಟನೆಗಳಾದ್ರ ಇದಕ್ಕೆ ನೇರ ಯತ್ನಾಳ್ ಕಾರಣ ಆಗ್ತಾನ ಮತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಇದಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಅವನಿಗೆ ಬಾಯಿ ಬಂದ್ ಮಾಡ್ಲಕ್ಕ ಈಗ ಮುಂದೆ ನಮ್ದಂತೂ ಇವತ್ತು ಇಲ್ಲಿಗೆ ಯಾಕಂದ್ರ ನಮ್ ಸಹನ ಶಕ್ತಿ ಈಗ ನೀರ್ ಹೋಗ್ಲಾಗ್ತದ. ಇನ್ನು ಮುಂದೆ ಅವ ಏನಾರ ಹಿಂಗೆ ಮಾತಾಡೋ ಹೋದ್ರ ಅದಕ್ಕೆ ನಾವು ಎಲ್ಲ ರೀತಿಯಿಂದ ನಾವೆಲ್ಲ ಸಂದರ್ಭ ಬರ್ತಂದ್ರ, ಯಾಕಂದ್ರೆ ಕಾನೂನಾತ್ಮಕ ಅವನ ಮೇಲೆ ಕ್ರಮ ಆಗಿಲ್ಲ ಅಂದ್ರ ನಾವು ಕಾನೂನು ಕೈಗೆ ತಗೋಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು. ಅದಕ್ಕಾಗಿ ಅವನಿಗೆ ಎಚ್ಚರಿಕೊಳ್ಳಾಕತ್ತೇವೆ. ಇನ್ನು ಮುಂದೆ ಏನಾದ್ರೆ ಮಾಡ್ದಂದ್ರ ಅವನಿಗೆ ತಕ್ಕ ಪಾಠ ಮುಂದೆ ನಾಲಿಗೆ ಒಂದು ಬಾಯಿ ಹ್ಯಾಂಗ್ ರೀತಿ ಬಂದ್ ಮಾಡಿಸ್ಬೇಕು ಅನ್ನೋದು ನಮ್ಮಲ್ಲಿ ಎಲ್ಲಾ ರೀತಿಯಿಂದ ನಮ್ಮಲ್ಲಿ ನಾವು ಸಣ್ಣದ್ರಾಗ್ಯವು. ಅದಕ್ಕಾಗಿ ಅವನಿಗೆ ಮತ್ತೊಮ್ಮೆ ಇಲ್ಲಿ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀನು ಜೇರ್ಕಟ್ಟ ನಿಂದು ಬಾಯಿ ನಾಲಿಗೆ ಸರಿಯಾಗಿ ಹತೋಟಿ ಒಳಗೆ ಇಟ್ಕೊಳ್ಳಿ ಅಂತ ನಿನಗೆ ತಕ್ಕ ಪಾಠ ಕಲಿಸ್ಬೇಕು. ಅದಕ್ಕೆ ಅವನಿಗೆ ಅವ್ನ ಜ್ಞಾನ ಇಲ್ಲಲ್ರಿ. ಅಂತರ್ಜಾತಿ ಅಂದ್ರೆ ಏನಂದ್ರೆ ಅವ್ನ ಒಬ್ಬ MLA ಅವ, ನೀವ್ ಕೇಳ್ಬೇಕಿಲ್ಲ ಅಲ್ಲೇ ಅವನಿಗೆ ಪ್ರಶ್ನೆ. ಅಂತರ ಜಾತಿ ನಾವು ಏನಾಗಲಿಲ್ಲ ಧರ್ಮ ಅವಂಗೆ ಹೇಳಿಲ್ಲ ಜಾತಿ ತಿಳಿಯಣವ ಅವ್ನಿಗೆ ಅಷ್ಟು ಇಲ್ರಿ ಕಾನೂನು ಇಲ್ಲದ ಅವಂಗಿಲ್ಲ. ಅವ ಹೇಳಿದ ತಪ್ಪವ ಕೇಳಿದ್ದು. ಅವ MLA ಅದಕ್ಕೆ ನಾಂದಿಲ್ಲ. MLA ನಮ್ಗೆ ಯಾಕೆ ನಾಚಿಕೆ ಬರ್ತಾರಂದ್ರ ನಮಗ್ ಎಂತ ದೊಡ್ಡ ನನ್ನ ಮಗ MLA ಸಿಕ್ಕಾನ ಅಂತ ಹೇಳಿ ನಮಗ್ ಅದು ಒಂದು ದೊಡ್ಡ ಇದಾಗಲಾಯ್ತು. ಇಂಥ ಇಡೀ ಇತಿಹಾಸದೊಳಗೆ ಯಾವುದೇ 2224 ಯಾವ MLA ಒಳಗೂ ಇಂತ ಇಷ್ಟು ದೊಡ್ಡ MLA ಅಂತ ನಾನು ನೋಡಿಲ್ಲ ನಮ್ಮ ಇತಿಹಾಸ ರಾಜಕೀಯ ಇತಿಹಾಸ. ಪೊಲೀಸ್ ಕೇಸ್ ಮಾಡೋದ್ರಿಂದ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಪ್ರೆಸ್ ಮೀಟ್ ಮಾಡಲ್ಲ ಅಂತಿಲ್ಲ. ಇನ್ನೇನು ನಾವು ಅವ್ರ ವಿರುದ್ಧ
ಯಾವುದೇ ಈ ತರದ ಇದುವರೆಗೆ ಇದು ಮಾಡಲ್ಲ. ಅದ್ ಏನ್ ಮಾಡ್ತೀರಾ ಅಂತ ನಾವು ಹೇಳಿ. ಅದು ಮಾಡಿದ್ಮೇಲೆ ಈಗ ನಾವ್ ಹೇಳ್ದಲ್ಲ, ಅಲ್ಲ, ಈಗ ನಾವ್ ಏನ್ ಹೇಳಿವಂದ್ರ ನಿನ್ನೆ ಈಗ ಮಾಡಿದ್ಮೇಲೆ ಹೇಳ್ತೀವಿ. ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಈಗ ಹೇಳಿಲ್ಲ, ಮಾಡಿದ್ಮೇಲೆ ಕೇಳ್ರಿ, ಇನ್ನೊಂದು ನಾವೆಲ್ಲ ಪ್ರಮುಖರು ಹೋಗಿ ನಿನ್ನೆ ಅವ್ರ ಬಲ್ಲ ಗಣ್ಮೇನ್ ಅದಾವ, ನಮ್ಮ ಬಲ್ಲಿ ಕಲ್ಮೇನ್ ಅದಾವ. ಇಲ್ಲ ಸಮಾಜದ್ದು ಎಲ್ಲ ಪ್ರಮುಖರು ನಾವ್ ನಿನ್ನೆ ಹೋಗಿ ಇದು ಎಲ್ಲ ಯಾಕೆ ಮಹಿಳೆಯರಿಗೆ ನಾವು ಸಣ್ಣ ಇದ್ರಲ್ಲಿ ಇರೋತ್ ಹೇಳಿ ಎಲ್ಲ ಸಮಾಜದ ಎಲ್ಲ ಹುಡುಗರಿಗೆ ಯುವಕರಿಗೆ ನೀವು ಈ ರೀತಿ ಇದು ಮಾಡಕ್ ಹೋಗಿ ನಾವೆಲ್ಲ ಓಣಿಗೆ ಎಲ್ಲಾ ಕಡೆ ಹೋಗಿ ನಾವು ಹಿರಿಯರು ಅವ್ರಿಗೆಲ್ಲಾ ರೀತಿಯಿಂದ ತಿಳಿಹರಿಸಿ ತಿಳಿತದ ಅದು ಆ ವಿಷಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಮನೆಗೆ ಹೋಗಿ ನಾವೆಲ್ಲ ಮುಖಂಡರು ಕೂಡ ಸೇರಿ ಅದ್ರ ಬಗ್ಗೆ ಯತ್ನಾಳ ಬಗ್ಗೆ ನೀವು ಸೀರಿಯಸ್ ಆಕ್ಷನ್ ತಗೋಬೇಕು. ಇಲ್ಲಕಂದ್ರೆ ಏನಾದ್ರು ನಮ್ ಬಹಳ ಗಂಭೀರ ಪರಿಸ್ಥಿತಿ ಮುಂದೆ ನಗರದಲ್ಲಿ ಜಿಲ್ಲೆ ಒಳಗೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಎಫೆಕ್ಟ್ ಆಗುವಂಥದ್ದು ಆಗ್ತದ. ಅದಕ್ಕೆ ಆಮೇಲೆ ಈ ಹಿಂಗಾಯ್ತು, ಮೊನ್ನೆ ಪ್ರವಾದಿ ಮಹಿಮತಾಯಿ ಎಂಬುದು ಈ ಹೆಣ್ಮಕ್ಳು ಅಂತ ಹೇಳಕ್ ಹಿಂಗೆಲ್ಲಾ ರೀತಿಯಿಂದ ಜನ ಬಹಳ ರೊಚ್ಚಿಗೆತ್ತಾರ. ಆ ರೀತಿ ಎಲ್ಲ ಗಮನಿಸಿ ಹೇಳಿತದ. ಮತ್ತೆ ಈಗ ಮಾನ್ಯ ನಿನ್ನೆ ಹೋಗಿ ನಾವು ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಕೂಡ ಹೋಗಿ ಹೇಳಿ ಬಂದಿದ್ವಿ. ಒಂದು ತಾಸು ಮ್ಯಾಲ ಹೇಳ್ಕೊಟ್ಟು ಸಂಜೆ ಗದಕ್ಕೂ ಹೋಗಿ ಎಲ್ಲ ನಮ್ಮ ನಾಯಕರು ಹೋಗಿ ಹೇಳಿ ಬಂದಾರ ಏನ್ ಯಾವ ರೀತಿ ಈ ರೀತಿ ಹಿಂಗ ಯತ್ನಾಳ್ ಮಾಡ್ಲಕತ್ತಾನ ಏನೇನು ಎಲ್ಲ ರೀತಿ ಮಹಾತ್ಮ ಗಾಂಧಿ ಗೊತ್ತಿಲ್ಲ ಏನು ಯಾಕೆ ಹುಚ್ಚಿರಿ. ಮೊನ್ನೆ ನೋಡ್ರಿ ಆ ಗಾಂಧೀಜಿ ಅವ ಪಿತಾಮಹ ಪಾಕಿಸ್ತಾನ ಅಂತ ಹೇಳ್ದ ಮೊನ್ನೆ ನಡುವೊಮ್ಮೆ. ಈಗ ಮೊನ್ನೆ ಅದಕ್ಕೆ ಗಾಂಧಿ ಮುಚ್ಚಾಕ ಹಾರ ಹಾಕ್ತಾನ. ಏನ್ ಅವ್ನ ತಲೀಲಿ ಕೆಟ್ಟದು ಏನಾಗ್ಯದ? ಮಹಾತ್ಮ ಗಾಂಧಿ ಪಾಕಿಸ್ತಾನ ಪಿತಾಮಹ ತಿಳಿದು ಗೊತ್ತಲ್ಲ ನಿಮ್ಗೆ. ಈಗ ಮೊನ್ನೆ ಮಹಾಪುರು ಅವಾಗ ಹೇಳ್ತಾನ ಮತ್ ಮಹಾತ್ಮ ಗಾಂಧಿ ಅದ ಮೂರ್ತಿ ಫೋಟೋ ಹಾಕ್ತಾಗ ಹಾರ ಹಾಕ್ತಾನ. ಈ ರೀತಿ ಅವ್ನ್ ಏನಾದ ಒಂದೇ ಅವ್ನ ಒಟ್ಟ ಹೇಳ್ದಲ್ಲ ಮಂಗ್ಯಾಕ್ ಸೇಂದಿ ಕುಡಿಸ್ದಾಗ ಅವ್ನು ಏನ್ ತೆಲ್ಲಾಗ ಲೆಕ್ಕ ಒಳಗೆ ಹೇಳ್ದಲ್ಲ ಅದಕ್ಕೇನದ ಈ ರೀತಿ ಮಾತಾಡೋದ್ರಿಂದ ಇದು ಹೋರಾಟ ಸ್ವರೂಪ ಇದೆ. ಈಗ ನಾವು ನಾಳೆಗೆ ಮುಖ್ಯಮಂತ್ರಿ ಬಳಿ ಹೋಗ್ತೇವೆ. ಮುಖ್ಯಮಂತ್ರಿ ಬಳಿ ಹೊಂಟೇವು. ಈಗ ಹೋರಾಟ ಸ್ವರೂಪ ಏನೂ ಇಲ್ಲ. ಈಗ ಹೇಳವಲ್ಲ ಮಾಡಿದ ಮೇಲೆ ಸ್ವರೂಪ ಹೇಳುದು. ಈಗ ಒಟ್ಟೆ ಮಾಡುದು ಬೇಡ, ಅದಕ್ಕೆ ಏನು ಮಾಡುದಿಲ್ಲ. ಯಾಕಂದ್ರೆ ಅವ್ನಿಗೆ ತಿಳುವಂತೆ ಹೇಳಿದ್ರೆ ನಾವು ತಿಳ್ಸಾಕತ್ತು ಅವ್ರು ತಿಳಿಲಾಕತ್ತಿಲ್ಲ. ಇನ್ನು ಮುಂದೆ ಏನ್ ಆಗ್ತೈತಿ ಅದು ಆದ್ಮೇಲೆ ಹೇಳೋಣ. ಈಗ ಏನು ಬೇಡ. ಅವ್ನು ಗನ್ಮ್ಯಾನ್ ತೊಗೊಂತಿರ್ಲಿ, ನಮ್ಮಲ್ಲಿ ಕಲ್ಮ್ಯಾನ್ ಅದಾವ. ಅದ್ ಏನ್ ಮಾಡ್ತದ ಏನ್ ಆಗ್ತೈತಿ ಅಲ್ರಿ ಅವ್ರು ಮತ್ತೆ ಯಾರ ಅದಾರ ನಿಮಗೆ CDS ಸ್ಟೇ ಹಾಕೊಂಡ್ ಬಂದಾರ. ಈಗ ಯಾರದಾರ ಅಂದ್ರೆ ಅದ್ರ ನೀವು ತಿಳ್ಕೊಬೇಕು. ಅದು ಹೇಳಕ್ ಯಾರದಾರ ನಾ ಏನ್ ಸೂಕ್ಷ್ಮವಾಗಿ ನಾ ಹೇಳಿನಿ. ಈಗ ಅದ್ರಾಗ ಏನದ ಸ್ಟೇ ಯಾರು ತಗೊಂಬಂದಾರ, ನಮ್ಮ ಇದ್ರವ್ರು ಯಾರು ತಂದಾರ, ನಮ್ಮ ಬಿಜಾಪುರ ಜಿಲ್ಲೆಯಿಂದ ಸರಿಯಾಗಿ ಮಾಹಿತಿ ನಾವ್ ನಾವು ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಟ್ಟೇವ ನಮ್ಮ ಮಂದಿಗೆ. ಯಾರೇ ಮದ್ವೆ ಮಾಡ್ಕೋಬೇಕಾಯ್ತಂದ್ರ ಸಲೀಂ ಕಾಮಿಗಳ ಮಕ್ಕಳಿಗೆ ಮಾಡ್ಕೋಬೇಕು. ಏನ್ ರಕ್ತಗತ್ತೊಳಗೆ ಏನ್ ಬರಬಾರ್ದು, ಅದು ಮುಂದ ಹೆಣ್ಮಕ್ಳಿಗೆ ಭವಿಷ್ಯ ಆಗ್ಬಾರ್ದು. ಏನು ಅದಕ್ಕೆ ಆ ಉದ್ದೇಶ ನಾವು ನಮ್ಮ ಇದ್ರ ಪ್ರಕಾರ ನಾವು ನಮಗ ಎಚ್ಚರಿಕೆಯಿಂದ ಮದ್ವೆ ಮಾಡ್ಕೊಳ್ಳಿ ಹೇಳ್ತಷ್ಟೇ. ಆ ಸಭಾಪತಿಗಳು ರಿಕ್ವೆಸ್ಟ್ ಮಾಡ್ಕೊಳತ್ತೀವಿ ನಾವು. ಅವ್ ಮೊನ್ನೆ ಒಂದ್ ಪೆಂಡ್ರೈವ್ ಒಯ್ದಿದ್ರು. ಆ ಪೆಂಡ್ರೈವ್ ಚಾಲೂ ಮಾಡ್ಬೇಕಂತ ಇಡೀ ದೇಶ ನೋಡ್ತಿತ್ತು. ಅದು ಪರ್ಮಿಷನ್ ಕೊಡ್ಬೇಕಾಗಿತ್ತು ಪೆಂಡ್ರೈವ್. ಯಾವ ತರ ನಮ್ಮ MLA ಒಂದ್ 5 ರೂಪಾಯಿ 10 ಪೈಸೆ ಅವ್ರು ನೋಡಕ್ ಆಗ್ತಿತ್ತು. ನಮ್ಮ ಸಭಾಪತಿಗಳು ರಿಕ್ವೆಸ್ಟ್ ಮಾಡ್ಕೊತೀವಿ ನಾವು. ಇನ್ನು ಮುಂದೆ ಸೋಮವಾರ ದಿವಸ ಮಾಡಿದ್ರೆ ಅದು ಪೆಂಡ್ರೈವ್ ಹಚ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡ್ರಿ. ಅದು ಒಂದು MLA ಎಷ್ಟು ರೆಸ್ಪೆಕ್ಟ್ ಅದ, ಎಷ್ಟು ಇದರಲ್ಲಿ ಮಂದಿ ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಲ್ಲ. ಅವ್ರಿಗೆ ತಪ್ಪ ಮಾಹಿತಿ ಕೊಟ್ಟರೆ ತಗೊಂಡು ಹೋಗಿದ್ದಾರೆ. ಮತ್ತೆ ಇವ್ರಿಗೆ ನಾಚಿಗೆ ಬರ್ಬೇಕಲ್ಲ. ನಾವು ಯಾರಿಗ್ ಬೈತು ಅವ್ರಿಗೆ ಹೆಂಗ್ ಹೋಗ್ಬೇಕಪ್ಪ, ಯಾವ ಸಮಾಜಕ್ಕೆ ಬೈತು ನೀವು ಕೇಳ್ರಲ್ಲ. ಯಾವ ಸಚಿವರು ಅದಿರ ಕೃಷಿ ಅಲ್ಲ, ಅವ್ರಿಗೆ ಕೇಳ್ರಲ್ಲ ಯಾವ ಸಚಿವ ಅವ ಹೇಳ್ದಾವ ಇಲ್ಲ. ಈಗ ಅವ ಹೇಳ್ದಾವ ಅದಲ್ಲ, ಅವ್ನಿಗೆ ನಾಚಿಕ್ ಬರ್ಬೇಕಲ್ಲ. ಹೆಸರು ಹೇಳಕ್ ಹೆಸರಿಲ್ಲ, ಹೇಳಕ್ ತಾಕತ್ತಿಲ್ಲ ಅವ್ನಿಗೆ. ಹೆಸರು ಹೇಳಕ್ ಕೇಳ್ರಲ್ಲ ಯಾವ್ದನವ ಯಾರು ಇರ್ಲಿ ಇಬ್ರು ಅವನೇ ಹೇಳ್ಬೇಕಲ್ರಿ. ಯಾರು ಮಾಡ್ಯಾರ ಅನ್ನೋದು ಹೇಳ್ಬೇಕಲ್ಲ. ನಾವು ಅವನ್ ಬಾಯಾಗ ಏನ್ ಬರ್ತದ ನಾ ಹೇಳ್ಬೇಕಾ? ಇಬ್ರು ಸಚಿವರು ಇಲ್ಲ, ಯಾರು ಇಲ್ಲ. ಸರ್ದಾರ್ ಅದಾನವ. ಈಗ ಸುಮ್ ಕುಳಿಸ್ಕೊಳ್ತಾನ, ಏನಾದ್ರು ಮಾತಾಡ್ತಾನವ. ಅವನೇನಂದ್ರಿ ಅದೇ ಪೆಂಡ್ರವ್ ಹೇಳ್ತಾನೆ. ಆ ಪೆಂಡ್ರವ್ ಇವ್ನಿಗೆ ಎಷ್ಟು ಪ್ರೀತಿಲಿಂದ ಮಾತಾಡ್ತಾರೆ. ಜನ ವಿಷಯ ಪೆಂಡ್ರವ್ ಓಪನ್ ಮಾಡಿ ಕೊಡ್ಬೇಕಾಗಿತ್ತಲ್ಲಿ. ಒಂದ ಅವನು ಸಚಿವರಾಗಿದ್ದ, ಕೇಂದ್ರ ಸಚಿವ ಆಗಿದ್ದ. ಒಂದ್ ಹೇಳ್ಬೇಕಾದ್ರೆ ಪೂರಾ ಹೇಳ್ಬೇಕಲ್ಲ. ಅರ್ಧ ಮಂದಿ ಯಾಕೆ ಹೇಳ್ತಾನ? ಈಗಾದ್ರೂ ಹೇಳಿ ಮುಂದೆ ನಿಮ್ ಮುಂದೆ. ನಮ್ಮ ಎರಡು ಸಚಿವರು ಯಾರು ಇವನಿಗೆ ಸಪೋರ್ಟ್ ಮಾಡೋರು ಅಲ್ಲೇ ಅಲ್ಲ. ಮತ್ ಇವ ಯಾವ ಸಚಿವರು ತೊಗೊಂಡ್ಬಂದ ಮೂರನೇದ? ಈಗ ನೀವ್ ಬಿಜೆಪಿನೇ ಇಲ್ಲ, ಬಿಜೆಪಿ ಬಗ್ಗೆ ಹೇಳಕತ್ತಿ. ನಿನ್ಗೆ ನೈತಿಕತೆ ಅದ ಹೇಳುದು?
ನೀ ಯಾವ ಪಕ್ಷನಾಗದಿ ಸಿಎಂ ಆಗ್ಲಾಕತ್ತಿ ಯಾವ ಪಕ್ಷದಿಂದ ನಿಂದವದಿ BRP ಆ BRP ಎಲೆಕ್ಷನ್ ಅಲ್ರಿ ನೀವು ಮಾಧ್ಯಮದವ್ರು ಮೊನ್ನೆ ಯಾಕೆ ಕೇಳಿಲ್ಲ ನಮ್ಮ ಸರ್ಕಾರ ಬರ್ತದ ಹೇಳ್ತಾನ ಮೊನ್ನೆ ಅಧಿವೇಶನೊಳಗ ಅದೇ ಹೇಳ್ದ ನಮ್ಮ ಸರ್ಕಾರ ಬರ್ತದ ನಮ್ಮ ಅಂದ್ರೆ ಯಾರು ಅಂತ ಓದ್ ಹೊರಗೆ ಹಾಕಾರಲ್ಲ ಅವರು ಪಾಲಿಕೆ ಎಲೆಕ್ಷನ್ ಟೈಮ್ ಒಳಗೆ ಹಿಂದೂ ಆಡಳಿತ ಬಂದಿದೆ. ಅದು ಅಲ್ರಿ ಈಗ ಇಲ್ಲಿ ನಿನ್ನೆ ಹೇಳ್ದಲ್ಲ ನಿನ್ನೆ ನಮ್ಮ ಸರ್ಕಾರ ಬಂದಾಗ ನಾ ಎಲ್ಲಾ ಇವ್ರಿಗೆ ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳ್ದ ಒಳಗ್ ಹಾಕ್ತಾನ ನಮ್ಮ ಸರ್ಕಾರ ಇವ್ರ ಸರ್ಕಾರ ಬಂದ್ ನಮ್ಮ ಸರ್ಕಾರ ಬಂದಾಗ ಅವ್ರ ಇವ್ರಿಗೆಲ್ಲ ಅಪ್ಪನ ಒಳಗ್ ಸರ್ಕಾರ ಹಾಕ್ತಾರೆ. ಅಲ್ಲ ಇವನಿಗೆ ನಮ್ ಸರ್ಕಾರ ಅದ ಒಬ್ಬನೇ ಅದಾನ ಒಳಿಲೆ ಆಗ್ಯಾನ ಮೊದ್ಲೇ ಒದ್ ಹೊರಗೆ ಹಾಕ್ಯಾರ ಪಾರ್ಟಿಯಿಂದ ಮತ್ ನಮ್ಮ ಸರ್ಕಾರ ಯಾವ ಸರ್ಕಾರ ಬರ್ತದ ಅದು ಅವ್ನಿಗೆ ಕೇಳ್ಬೇಕಾಗಿತ್ತು ಅವ್ನಿಗೆ ಮೊನ್ನೆ ವಿಧಾನಸಭೆಯೊಳಗ ಹಂಗೆ ನಾವು ಆದ್ಮೇಲೆ ನಮ್ಮ ಸರ್ಕಾರ ಇಲ್ಲ ನನ್ನ ಪ್ರಾದೇಶಿಕ ಪಕ್ಷ ಮಾಡಾಕತ್ತೀನಿ ನನ್ನ ಸರ್ಕಾರ ಬರ್ತದ ಅದು ಹೇಳಿರ್ತಾರೆ ನಾನು ಪಕ್ಷ ಮಾಡಾಕತ್ತೀನಿ ನನ್ನ ಸರ್ಕಾರ ಮೆಜಾರಿಟಿ ಬರ್ತದ ನಾನು ಬೇಕಾದ್ರೆ ಸರ್ಕಾರ ಬರ್ತದೆ ಹೇಳಿ ನಮ್ಮ ಸರ್ಕಾರ ಬರ್ತದ ನಮ್ಮ ಸರ್ಕಾರ ಯಾರು ಯಾರು ನೀನು ಬಿಜೆಪಿ ಬರ್ತೀನಿ ನೀನು ಬಿಜೆಪಿ ಪರವಾಗಿ ಮಾತಾಡಕತ್ತೀವೋ ಏನ ಯಾವ ಪಕ್ಷದ ಪರವಾಗಿ ಮಾತಾಡತ್ತಿ ನಿನ್ ನಾಚಿಕೆ ಒಬ್ರು ಏನೂ ಇಲ್ಲ ಪಕ್ಷದಿಂದ ಹೋದ್ ಹೊರಗ ಹಾಕ್ಯಾರ ಆದ್ರೂ ನಮ್ಮ ಸರ್ಕಾರ ಐತಿನ ಈಗ ಮೊನ್ನೆ ರೊಕ್ಕ ಸೇವೆ ಏನೋ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರು ಮಕ್ಕಳು ಹಚ್ಚಿ ಗೆದ್ದಿದ್ರು ಮುಂದೆ ಅಲ್ಲ ಏನ್ ಹೇಳಕ್ರು ಹೆಣ್ಮಕ್ಳು ನೋಡ್ರಿ ತೆಲಿ ಮದ್ವೆ ಮಾಡಿ ಹೇಳ್ತೀವಿ ಈಗ ಆವಾಸ್ ಹೇಳುದಿಲ್ಲ ಅವ್ರು ಹೆಂಗ್ ಮಾಡ ಹೇಳಕ್ ಬರ್ತದ ಅವ್ರು ಏನು ನಾವೇನ್ ಮಾಡಕ್ ಯಾವ ಸಂದರ್ಭ ಮಾಡ್ತಾರೆ ಹೆಂಗಂದ್ರೆ ಹೆಂಗ ತೆಳಗ್ ಯಾವಾಗ ಬರ್ತಿ ಹೆಂಗಸರ್ ಯಾವ ತೆಲಗ್ ಹೆಂಗ್ ಬರುದಿಲ್ಲ ಅವ್ರು ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರ ಏನ್ ಮಾಡ್ತೀವಿ ಅಂತ ಜೀವ ಬೆದರಿಕೆ ಆಗುತ್ತೆ ಅನ್ನೋ ಏನ್ ಹಾಕೈತಿ ನಮ್ಗೆ ಎಷ್ಟು ಪಾಕಿಸ್ತಾನ ಕಳಿಸ್ತಾನ ಅಮೆರಿಕ ಕಳಿಸ್ತಾನ ಜನ್ನತ್ ಸುಡ್ಗಾಡ್ ಕಳಿಸ್ರಿ ನಮ್ಗ ಸುಡ್ಗಾಡ್ ಕರೆ ಒಯ್ದು ತಾಕತ್ ಅದ ನಾವ್ ಏನ್ ಮಾಡುದಿಲ್ಲ ಹೆಂಗಸರ್ ಮಾಡ್ತಾರ್ರಿ ಅವ ಹೆಂಗಸರ್ಗೆ ಬೈದಾನ ಹೆಂಗಸರ್ಗೆ ಮಾಡ್ದ ನಾವ್ ಇಂಥವ್ರು ಮಾಡುದಿಲ್ಲ ಏನ ಮತ್ತೇನದ ಅವ್ರು ಹೇಳಾವ ಗಣಸಿತ್ತಂದ್ರ ಗಣಸರು ಕೂಡ ಮಾಡ್ಬೋದು ಸವಾಲ ಇಲ್ರಿ ನಾ ಅದಿನ ಕ್ಯಾಂಡಿಡೇಟ್ ನನ್ಗ ಬೈಲಿ ಅವ್ರ ಅಪ್ಪಗೆ ಕರೆ ಉಟ್ರ ನನ್ಗ ಬೈಲಿ ನಮ್ ಸಮಾಜಗಾಗ ಬೈತೀನಿ ನಾ ಅವನ ಮನಿಗ್ ಬೈತೀನಿ ಅವಂಗೆ ಬೈತೀನಿ ಬ್ಯಾರೆ ಸಮಾಜ ಯಾರಿಗೂ ಅವನ ಅಣ್ತಮ್ರಗ್ ಬಯಂಗಿಲ್ಲ ಅವಂಗೆ ಹೇಳ್ತೀನಿ ಹಮನಾ ಜನ್ನತ್ಗೂ ನಮ್ಗ ಜನ್ನತ್ ಕಳ್ಸವ್ನ ಯಾರೋ ಸುಳಿ ಮಗನೇ ಅಂತ ಕೇಳ್ತೀನಿ ಹೋಸಡಿ ನನ್ ಮಗನೇ ನಿನ್ನ ಬಾಲ್ಯ ಶಕ್ತಿ ಇದ್ರ ನನ್ಗ ನಿನ್ನ ಶಂಶಾಂತ ನಾವಯ್ಯ ನಮ್ಗ ಜನ್ನತ್ ಕಳ್ಸವ ನಮ್ ದೇವರ ಮ್ಯಾಗ ಎಲ್ಲಾ ಕೂತಾನ ಇಂತ ತಡ್ಕಲಾ ಸುಳಿ ಮಕ್ಕಳು ಅದನ್ನು ಕ್ಯಾಸೆಟ್ ಇಷ್ಟೇ ತಂದವ್ರ ಸುಳಿ ಮಕ್ಕಳು ನಮ್ಮ ಹೆಣ್ಮಕ್ಳಿಗೆ ಹೇಳ್ತಾರ ನೀನ್ ಹೆಣ್ಮಕ್ಳಿಗೆ ನಾವು 1 ಕೋಟಿ 11 ಲಕ್ಷ ರೂಪಾಯಿ ಬಿಕ್ಕಿ ಬೇಡ ಕೊಡ್ತೀವಿ ನಮ್ಗೆ ಮಾಡ್ಕೊಡು ಮಗನೇ ನಿನ್ಗೆ ಮಾತಾಡಕ್ ಬರ್ತೈತಿ ಸುಮ್ ಬೇಡ 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 ನಾನು ಏನ್ ತಿಳ್ದಾನವ ಒಂದ್ MLA ಅದನ್ನು ಬೊಕ್ಕ ಸೋಟ್ಲೆ ಹರಿಸ್ ಬಂದಾನ CM ಆಗ್ಯಾನ 1000 JCB ತರ್ತಾನ ಪ್ಲಾಸ್ಟಿಕ್ JCB ಕಳಿಸ್ತೀನಿ ಅವ್ನ ಮನೆಗೆ ಕೋಟಿಗೆ ಹೋಗಿವಿ ಅವ ಏನ್ ಮಾಡ್ಯಾನ ಅವ್ರದ್ದು ADGP ಇದ್ದಾಗ ನಾ ಸಹಿ ಮಾಡಿಲ್ಲ ಅಂತ ಪೇಜ್ ಹರ್ಕೊಂಡ್ ಬಂದು ಆರ್ಡರ್ ಮಾಡ್ಸ್ಯಾನ ಓಡ್ದೋಗೆ ಡೂಪ್ಲಿಕೇಟ್ ಅದನ್ನು ಮಾಡ್ಯಾನ ನಾನು ವಕಾಲ ಫಾರ್ಮೆ ಹರ್ಕೊಂಡ್ ಬಿಟ್ಟಾನ ಸಹಿ ಮಾಡಿಲ್ಲ ಸಿಗ್ನೇಚರ್ ಇಟ್ಟಿದ್ದು ಇಪ್ಪಲ್ ಅವ ಬಿಜೆಪಿ ಗೌರ್ಮೆಂಟ್ ಇತ್ತು ಅವಾಗ ಕೋರ್ಟ್ ಕೇಸನ್ನ ಹಾಕಿದ್ರಿ ಅವ್ರದ್ದು ADGP ಇದ್ದ ನಾ ಏನ್ ಸಹಿ ಮಾಡಿಕೊಡ್ತೀನಿ ಇಷ್ಟು ಗಟ್ಟ ಅದರ 26,000 ಬೋಕಸ್ ಅದ ನಾ ಸುಳ್ಳು ಹೇಳಿಕತ್ರ ಗುಡಿ ಮುಟ್ಲಿ ಸಿದ್ದರಾಮಯ್ಯನ ಗುಡಿ ನಿಂದರೆ ನಾ ತಲೆ ಬೋಳ್ಸ್ಕೊಟ್ ಹೋಗ್ತೀನಿ ನಾ ಬೋಕಸ್ ಮಾಡ್ಲಿ ನಂದು ಪೇಜ್ ಸಹಿ ಮಾಡಿದ್ದು ಪೇಜೆ ಹರ್ಕೊಂಡ್ ನಾನು ಇವ್ರು ಸಹಿ ಮಾಡಿಲ್ಲ ಅಂತ ನಂದು ಆರ್ಡರ್ ಮಾಡ್ಸ್ಯಾನ ಕೋರ್ಟ್ ತೀರ್ಪು ನನ್ಗೆ ಹಿನ್ನಡೆ ಮಾಡೈತಿ ನನ್ ಸೈನ್ಯ ಪೇಜ್ ಹೊರ್ಕೊಂಡ್ ಹರಿದ್ ಬಿಟ್ಟಾರ ಒಳಗೆಂದು ಮುಂದ್ ಅಪೀಲ್ ಮಾಡಿ ಅಪೀಲ್ದೊಳಗ ತಳಗ ಏನ್ ಆಗ್ತೈತಿ ಅದೇ ಆಗ್ತೈತಿ ಫಸ್ಟ್ ನಾ ಏನ್ ಅಡ್ಮಿಟ್ ಮಾಡ್ಸೀನಿ ಇಷ್ಟು ಪೇಜ್ ದೊಳಗ್ ಸಹಿ ಮಾಡಿ ನನ್ ಪೇಜ್ ಒಳಗಿಂದ ಸಹಿ ಮಾಡಿಲ್ಲ ಅಂತ ಹರ್ಕೊಂಡ್ ನನ್ಗ ನೀವು ಹೊಡ್ರಿ ಬರ್ತೈತಿ ಈಗ ನಾ ಒಯ್ದು ಕೊಡ್ಲಿಕ್ಕತ್ತೀನ್ರಿ ಅಲ್ಲಲ್ಲ ಮೊನ್ನೆ ರಾಹುಲ್ ಗಾಂಧಿ ಅವರು ಈ ಮತ ಕಳ್ಳತನ
ಅಲ್ಲ ಆರೋಪ ಮಾಡ್ತಾರಲ್ಲ ಅದೇ ನನ್ಗ ಮೊನ್ನೆ ನಾ ಬೆಂಗಳೂರಿಗೆ ಹೋಗಿದ್ದೆ, ಕ್ಷೇತ್ರದಲ್ಲಿ ಅದೇ ಆಗಿದೆ ಅಂತ ಅದು ಒಯ್ದು ಕೊಡ್ಲಿಕ್ಕೆ ಹತ್ತೀನ್ರಿ ಈಗ. ನೀವು ಅದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡ್ಬೋದಲ್ಲ ಈಗ. ಮಾಡಿ ನಾ ಕೊಡ್ತೀನಲ್ರಿ, ಒಯ್ದು ಕೊಡ್ತೀನ್ರಿ, ಮಾಡ್ಲಿಕ್ಕೆ ಹತ್ತೀನಿ. ಮೊನ್ನೆ ಸದ್ಯಕ್ಕೆ ಮಾಡು- ಮೊನ್ನೆ ಮಾಡೀವಿ, ಮತ್ ಒಯ್ತೀವಿ. ಏನವ ಏನ್ ತಿಳ್ದಾನ, ಬೈದ್ರ ಮುಸುಳ್ರು ಸುಮ್ ಕುಂದಿರ್ತಾರ. ಘೋಸಡಿ ನನ್ ಮಗನೇ ನಿಂತ್ಕಿತ್ ಹಚ್ಚ, ತುಡುಕ್ ಸುಳಿ ಮಗನೇ ನಿಂತ್ಕಿದ್ ಹಚ್ಚ ಬೈತೀವಿ ನಾವು. ಸುಮ್ ಮರ್ಯಾದೆ ನಮ್ಮ ನೀರ್ದೊಳಗ್ ನಾವ್ ಇದ್ವಿ. ಬ್ಯಾಡ ಯಾರಿಗ್ ಬೈದು, ಅವಂಗೆ ಒಬ್ಬಂಗ್ ಬೈತೀವಿ ನಾವು, ಬ್ಯಾರೆಯವ್ರಿಗಿಲ್ಲ. ಅವ ನಮ್ ಸಮಾಜ ಭಯ, ನಮ್ಮ ಸಮಾಜ ಗೊತ್ತಾನೇನ್ರಿ ಬದ್ಮಾಸ್ ಸುಳಿ ಮಗ. ನಮ್ ಸಮಾಜ್ಗೆ ಯಾಕೆ ಬೈತಾನವ? ನಾವು ನಪ್ಪೋದ್ ನಿಂತೀನಿ, ನನ್ ಬೈಲಿ, ನನ್ಗ ಏನು ಬೈತಾನ ಬೈಲಿ, ನಾ ಅದಕ್ಕೆ ತಯಾರ. ದಿವಸ ಹೇಳ್ದಿವಿ ಬ್ಯಾಡ್ರಿ ಏನ್ರಿ ಎತ್ಕೊಳ್ಳಿ ನಮ್ ಸಮಾಜಗ, ನಮ್ ಹೆಣ್ಮಕ್ಳಗ, ನಮ್ ಪಾಕಿಸ್ತಾನ್ಗ, ಜನ್ನತ್ಕ ಎಂತ ತುಡುಕ್ ಸುಳಿ ಮಕ್ಕಳು ನಮ್ ಕಳಿಸ್ತಾರ ಜನ್ನತ್ಕ. ಇವನ್ ದೇವರ ಅದಾನ. ನಮ್ ಪಾಕಿಸ್ತಾನ ಹೆಂಗ ಆಗ್ತೈತ್ರಿ? ಅವ್ನ್ ಪಾಕಿಸ್ತಾನ ಅವನೇ झंडा ಹಾಕ್ಸಾನ. ಇಲ್ರಿ ಪಾಕಿಸ್ತಾನಗ್ ಬೈಲಿ, ಪಾಕಿಸ್ತಾನ ಒಯ್ಕೋತ್ ಒಯ್ಲಿ, ಪಾಕಿಸ್ತಾನ ಕೂಡ ದಾಂಧಿ ಮಾಡ್ಸವ, झंडा ಇರ್ಸವ, ಸಿಬೆ ಕೊಡ್ಲಿ, ಇದು झंडा ಇರ್ಸಿಲ್ಲ ಪಾಕಿಸ್ತಾನ ಹೇಳೋರು ಪಾಕಿಸ್ತಾನ ಬೈತಾನ್ರಿ. ನಮ್ಗ ಕಳಿಸ್ತೀನಿ ನಮ್ಗ ಕಳಿಸ್ತೀನಿ ಅಂತ ನಾವ್ ಅಪ್ಪಂದು. ನಾವು 800 ವರ್ಷಲಿಂದಿಲ್ಲ ಅದೀವಿ. 800 ವರ್ಷ ನಮ್ ಬಲ್ಲಿ ಕಾಗದ ಪತ್ರ ಅದಾವ. ಅವ್ನ ಬಲ್ಲಿ ಅದನ್ನ ತೋರಿಸತ್ತಲ್ರಿ. ಅವ ಈ ಊರಿಂದ 800 ವರ್ಷದ ಕಾಗದ ಪತ್ರ ತೋರಿಸ್ಲಿ. ಅವ ಇದ್ದಿರ್ಬೇಕು ಯತ್ನಾಳ್ ಕಡ್ಲಿ ಮಟ್ಟಿ, ಭರಮ್ ಕಡ್ಲಿ ಮಟ್ಟಿ. ನಮ್ದಿಲ್ಲ 800 ವರ್ಷದಿಂದ ಅದ. ಸುಡ್ಗಾಡ್ ಕಡ್ಲಿ ಇದೆ, ನಮ್ಗೇನ್ ಮಾಡ ನಮ್ಗೇನ್ ಮಾಡೋದದ? ನಮ್ಗ ಕಳ್ಸ. ಅವ್ನ ಬಲ್ಲಿ ಕಾಗದ ತೋರಿಸತ್ತ. ಏನ್ ಹೇಳಿದ್ರಿ ಈಗ? ಬೇಕಾದ್ರೆ ನಾವೇ ಮುಸ್ಲಿಂ ಹೆಣ್ಮಕ್ಳನ್ನ ಮದುವೆ ಅವಂಗ ಯಾಕೆ ಮಾಡ್ಕೊಡ್ರಿ? ಅವಂದೇ ನಾವ್ ಮಾಡ್ಕೋತೀವಿ. ನೀವಲ್ಲ ಅವನ್ ಮನಿದೆ, ಮತ್ ಬ್ಯಾರೆಯವ್ರಿಗೆ ಅವನ್ ಮನಿದೆ. ಯಾಕೆ ಮಾಡ್ಕೊಡಲ್ಲ ಅಂದ್ರೆ ಅದೇ ಆಗ ಹೇಳಿ ಅವಂಗೆ ಬರೀ ಬೈಲಾಕ್ ಬರ್ತೈತಿ. ನಮ್ಮ ಹುಡುಗಿಯರಿಗೆ ಯಾಕೆ ಮಾಡ್ಕೊಡಲ್ಲ ಅಂತ ಕೂಡ ಆಗ ಹೇಳಿ ನಾ ಸ್ಪಷ್ಟೀಕರಣ ಅದು ಅದೇ ಅದು ಸ್ವಲ್ಪ ಸಮಸ್ಯೆ ಆಗಲ್ಲ ಅದು ಆಯ್ತು. ಅದೆಲ್ಲ ನೋಡ್ಕೊಂಡ್ ಮಾಡ್ಬೇಕು. ನಾವ್ ಯಾಕೆ ಅವನ್ ಮನಿಗ್ ಕೊಡುನ್ರಿ? ಅವನ್ ಮನಿದೆ ನಾವ್ ಮಾಡ್ಕೋತೀವಿ. ಅವ 5,000 ಕೊಡ್ತಾನಲ್ರಿ, 1 ಕೋಟಿ 11 ಲಕ್ಷ ರೂಪಾಯಿ ಕೊಡ್ತೀವಿ. ಬಿಕ್ಕೆ ಬೇಡಿ ಕೊಟ್ಟು ನಾವ್ ಮಾಡ್ಕೋತೀವಿ. ಸಲೀಂ ಖಾ ಮಕ್ಕಳಿಗೆ ಕೊಡ್ಲಿ ಅವ ನಮ್ಗೆ. ಅಲ್ರಿ ನಮ್ಮ ಹುಡುಗಿಯರ ಭವಿಷ್ಯ ಹಾಳು ಮಾಡ್ಕೊಡೋಣ ನಾವು. ಯಾರ್ದು ಹುಡುಗಿ, ಎಲ್ಲಾ ಜಾತಿ ಹುಡುಗಿ ಅಕ್ಕಂಗ್ಯಾರು, ನಮ್ ಸಹೋದರು ಯಾರಿಗೂ ಹೇಳ್ಬಾರ್ದಂಗ. ಸುಮ್ಕೆ ಏನ್ ಬಾಯಿಗೆ ಬಂದಾವ MLA ಆದ್ರ ಏನ ಇದು ಅದೇನವ? ನಾ JCP ಲಿಂದ 1000 JCP ಬರ್ತೀನಿ. ಪಾರ್ಟ್ಯಾಗೆ ಇಲ್ಲ. ಪಾರ್ಟಿ ನಾ 1000 JCP ತಂದೆಲ್ಲ ತಾಲೂಕ್ದೊಳಗ್ ನಾ ಬಿಟ್ಟು ಓಡಿಸ್ತೀನಿ, ಮನಿ ಬೆಳೆಸ್ತೀನಿ. ಪಾರ್ಟ್ಯಾಗೆ ಇಲ್ಲ. ಲಗ್ನನ ಮಾಡ್ಕೊಂಡಿಲ್ಲ, ಮಕ್ಕಳದ ಹೆಸರೇ ಇಟ್ಲಾಕತ್ರಿ. ಪಾರ್ಟಿಲಿಂದ ಒತ್ತು ಹೊರಗೆ ಹಾಕ್ಯಾರ. ಮೊನ್ನೆ ಪತ್ರಿಕೋಷ್ಠಿ ಇನ್ನೊಂದು ಹೇಳಿದ್ದೇನ, ಏನು ಹಿಂದೂ ಸನಾತನ ಧರ್ಮ ಒಳಗ ಏನು ಹೇಳಿದ್ದೆ, ಇದು ಮುಸ್ಲಿಂ ಇವ ಹೇಳ್ದಲ್ಲ ಈ ಶಬ್ದಕ್ಕ ಅಲ್ಲಿ ಮಾನ್ಯತೆ ಇಲ್ಲ. ನಾನು ಹಿಂದೂ ಸನಾತನದೆಲ್ಲ ಇದನ್ನ ಓದ್ತೇನೆ ಮೊನ್ನೆ. ಇದರಲ್ಲಿ ಏನು ವಿವಾಹಗಳ ಏನು ಪದ್ಧತಿ ಅದಾವ, ನಿಯಮಗಳು ಏನದಾವ ಎಲ್ಲ ಓದ್ತೇನೆ ನಾನು ಮೊನ್ನೆ. ಅದರಲ್ಲಿ ಫಸ್ಟ್ ಪಾಯಿಂಟ್ ಐತಿ, ಹಿಂದೂ ಇರ್ಬೇಕಂತ ಹೇಳಿ. ಏನು ಹಿಂದೂ ಸನಾತನ ಧರ್ಮ ಒಳಗ ಹಿಂದೂ ಇರ್ಬೇಕಂತೈತಿ ಅಲ್ಲಿ ಸ್ಪಷ್ಟ. ಹಿಂದೂ ಜಾತಿ ಅಲ್ಲ. ಆಮೇಲೆ ಎರಡನೇದು ಏನದಪ್ಪ ಅಂತ ಗೋತ್ರ ಬಹಳ ಮಹತ್ವ ಐತಿ. ಮತ್ ಇವ ಏನ್ ಸಂಸ್ಕಾರಕ್ಕ ಏನ್ ಸಂದೇಶ ಸಮಾಜಕ್ಕೆ ಮತ್ ಹಿಂದೂ ಸನಾತನ ತರ ಮತ್ ಅದು ಏನ್ ಮಾಡಕತ್ತಾನ ಇವ ಅಲ್ಲಿ? ಇದು ಹಿಂದೂ ಸನಾತನ ಧರ್ಮದ ಮತ್ ತಪ್ಪು ಹೇಳ್ಕೊತ ಹೊಂಟ್ರಲ್ಲ ಮತ್ ಹಂಗದ. ಅದಕ್ಕೆ ಅದೊಂದು ಸ್ಪಷ್ಟೀಕರಣ ಆಗ್ಬೇಕಲ್ಲ. ಅಲ್ರಿ ನಾವು ಇದು ಇಂಪಾರ್ಟೆಂಟ್ ವಿಷಯ ಬಿಡ್ರಿ. ಅವ ಧರ್ಮನಾಗ ನಮ್ ಮಂದಿಗೆ ತಗೊಂಡ್ ಬಂದ್ಕಿಸಿ ಧರ್ಮ ನಷ್ಟ ಮಾಡೋ ಸಲ ಕೆಲಸ ಮಾಡ ಕಳಂಕ ತಂದ ನಾವು ಹಿಂದೂ ಈಗ ಸನಾತನ ಧರ್ಮಕ್ಕೆ. ಒಂದ್ ಹಿಂದೂ ಪವಿತ್ರ ಹಿಂದೂ ಸಮಾಜದಾಗ ಮಟನ್ ತಿನ್ನೋರು ಕರ್ಕೊಂಡ್ ಬಂದ್ಕಿಸಿ ಆ ಧರ್ಮ ಭ್ರಷ್ಟ ಮಾಡ್ಸೋದ್ ಕೆಲಸ ಇದು ನಡ್ಸ ಅಂದ್ರ ಹುಚ್ಚು ನನ್ನ ಮಗಾಗಿ ನೀವ್ ಯಾವ ರೀತಿ ಅದಕ್ಕೆ ಏನ್ ಹೇಳ್ತೀರಿ? ಇಲ್ಲ ಅವ್ನಿಗೆ ಏನಾಗದ ಈಗ ಬಿರಿಯಾನಿ ಅವ್ರ ಮನ್ಯಾಗ ಹೆಣ್ಮಕ್ಳು ಬರೋದು ಮಟನ್ ತಿನ್ನೋ ಅದಲ್ಲ, ಈಗ ಏನಾಗದ ಅವನಿಗೆ ಬಿರಿಯಾನಿ ಸ್ವಲ್ಪ ಸಿಗ್ಲಾಕತ್ತಿದೆ ಏನ ಈಗ ಬಂದಾಗದ. ಈಗ ಕೆಲವೊಬ್ರು ಕೊಡ್ತಿದ್ರು ಡಬ್ಬಿ, ಏನ ಕೆಲವೊಬ್ರು ಡಬ್ಬಿ ಒಯ್ದು ಕೊಡ್ತಿದ್ರು, ಅದು ನಮ್ ಮಂದಿಗೆ ಹಂಜಿ ಅವರು ಬಂದ್ ಮಾಡ್ಯಾರ ಏನ ಕೊಡುವುದು. ಇದ್ರ ಕೆಲವೊಬ್ರು ನಮ್ ಬಿಜಾಪುರಾಗ ಆ ಬಿರಿಯಾನಿ ಅಂತ ಬಂದ್ ಆಗ್ಯದ. ಆ ಬಿರಿಯಾನಿ ಬಂದ್ ಆಗಿದ್ರಿಂದ ಈಗ ಏನ್ ತಿಳ್ಕೊಳತ್ತನವ, ಹಿಂಗಾರೆ ಮಾಡಿ ಮುಸಲ್ಮಾನ ಹುಡುಗಿಯರಿಗಾರೆ ಮಾಡ್ಕೊಂಡ್ ಬಂದು ತಮ್ಮ ಹುಡುಗರ ಮನಿಗೆ ಹೋಗಿ ಬಿರಿಯಾನಿ ತಿನ್ಬೇಕಂತ ಏನ್ರಿ ಆಸೆ ಆಗಿರ್ಬೇಕು ಅವ್ನಿಗೆ. ಅಷ್ಟೇ ಅದೇ ಧರ್ಮ ಭ್ರಷ್ಟ ಮಾಡಿ ಬ್ಯಾರೆ ತಿನ್ಬೇಕಂತ ಇದು ಉದ್ದೇಶ, ಒಂದು ಮೇನ್ ಉದ್ದೇಶ ಇದೆ ಅನ್ನೋದು. ಹಂಗಿಲ್ರಿ, ಧರ್ಮ ಭ್ರಷ್ಟ ಮಾಡಿದ್ ಒಂದು ಯಾವ್ದು ಮನ್ಯಾಗೆ ಬಿರಿಯಾನಿ ತಿನ್ನೋದು. ಅದೇ ಚಂದಾಗಿ. ಮತ್ತೆ ಯಾಕಂದ್ರೆ ಮುಸ್ಲಿಂ ಮನೆಯದು ಬಿರಿಯಾನಿನೇ ಬೇರೆ ಇರ್ತದ, ಹೊಟ್ಟೆಳೊಳಗೆ ಸಿಗುದು ಬಿರಿಯಾನಿನೇ ಟೇಸ್ಟೇ ಬೇರೆ ಇರ್ತದ. ಅದಾಗ ಮುಸ್ಲಿಂ ಹುಡುಗಿರು ಅಡಿಗೆ ಮಾಡಿದ್ದು ಬಿರಿಯಾನಿ ತಿನ್ಬೇಕಂತ ಇಚ್ಛೆ ಆಗದ. ಬಂದಾಗ್ಯದ ಬಿರಿಯಾನಿ ಎಲ್ಲಾ ಕಡೆ.